ನಮಸ್ಕಾರ. ಇದು ಅಳಿದವರ ನೆನಪಿನಲ್ಲಿ ವಿಶೇಷ ಕಾರ್ಯಕ್ರಮ. ಫೆಬ್ರವರಿ 8 ಗಜಲ್ ಸಾಮ್ರಾಟ ಜಗಜೀತ್ ಸಿಂಗ್ ಅವರಿಂದ ಹಿಡಿದು ಮೊನ್ನೆ ತಾನೆ ಅಂದರೆ ಫೆಬ್ರವರಿ 28ರಂದು ಘರ್ಜನೆಯನ್ನ ನಿಲ್ಲಿಸಿದಂತಹ ಸಿಆರ್ ಸಿಂಹ ಅವರೆಗಿನ ಅನೇಕ ಮಹನೀಯರನ್ನ ನೆನಪಿಸುವಂತಹ ಕಾರ್ಯಕ್ರಮವೇ ಈ ಅಳಿದವರ ನೆನಪಿನಲ್ಲಿ. ಮುಖ್ಯವಾಗಿ ಯಾಕೆ ವಿಶೇಷತೆಯನ್ನು ಪಡೆದುಕೊಳ್ಳುತ್ತೆ ಅಂತ ನಿಮ್ಗನ್ಸುತ್ತೆ? ಫೆಬ್ರವರಿ ತಿಂಗಳು ಈ ವ್ಯಾಲೆಂಟೈನ್ಸ್ ಡೇ ಎಲ್ಲ ಬಂದು ಈಗ ಇತ್ತೀಚೆಗೆ. ಇವನ್ ಅದರ್ವೈಸ್ ಫೆಬ್ರವರಿ ಅಂದ್ರೆ ಸ್ವಲ್ಪ ಭಯ ನಮಗೆ ಆಸ್ ಅ ಸ್ಟೂಡೆಂಟ್. ಯಾಕಂದ್ರೆ ಮಾರ್ಚಲ್ಲಿ ಪರೀಕ್ಷೆ ಇರ್ತದೆ. ಒಲೆ ಆಟ ಎಲ್ಲ ನಿಲ್ಲಿಸಿ ಓದಲಿಕ್ಕೆ ಕೂಡಲೇಬೇಕು ಅನ್ನುವಂಥ ಕಂಪಲ್ಷನ್ ಕ್ರಿಯೇಟ್ ಮಾಡ್ತಾ ಇತ್ತು ಫೆಬ್ರವರಿ ತಿಂಗಳು. ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೊಂಡು ಓದಕ್ಕೆ ಶುರು ಆಯಿತು. ಸೊ ಅದಲ್ಲದೆ ಕ್ಯಾಲೆಂಡರ್ ಈಸ್ ಎ ಕ್ಯಾಲೆಂಡರ್, ತಿರುಗ್ತಾ ಇರುತ್ತೆ. ಆದರೆ ಫೆಬ್ರವರಿ ಅಂತ ಬಂದಾಗ ಎಷ್ಟೊಂದು ಜನನ ಈ ಮಿಸ್ ಮಾಡ್ತಾ ಇದೀವಲ್ಲ ಅಂತ. ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದವರು ಜಗಜೀತ್ ಸಿಂಗ್. ಜಗಜೀತ್ ಸಿಂಗ್ ಮಹಾನ್ ಗಾಯಕರು. ಆದರೆ ನಾನು ಗಜಲ್ಗಳನ್ನು ರೇಟ್ ಮಾಡಕ್ಕೆ ಹೋದಾಗ ಐ ಫೈಂಡ್ ಗುಲಾಮ್ ಅಲಿ ದಿ ಬೆಸ್ಟ್, ದೆನ್ ಅಬಿದಾ ಪರ್ವೀನ್, ಬೋತ್ ಆರ್ ಪಾಕಿಸ್ತಾನೀಸ್. ಅಟ್ ದಿ ಸೇಮ್ ಟೈಮ್ ಇಂಡಿಯಾದಲ್ಲಿ ಕೂಡ ಬಂದು ಗುಲಾಮ್ ಅಲಿ ಜಗಜೀತ್ ಸಿಂಗ್ ಅವ್ರ ಜೊತೆಗೆ ಹಾಡಿ ಅವರೊಂದು ಸಪ್ರೇಟ್ ಆಲ್ಬಮ್ ಉಂಟು. ಇವರೊಂದು ಟೀಮ್ ಇತ್ತು ಇವ್ರದ್ದು. ಜಗಜೀತ್, ಗುಲ್ಜಾರ್, ಫರೂಕ್ ಶೇಖ್, ದೀಪ್ತಿ ನವಲ್, ಇವ್ರನ್ನೆಲ್ಲ ನಾವು ಮರೆಯೋಕ್ಕಾಗೋದೇ ಇಲ್ಲ. ಇನ್ಸಿಡೆಂಟ್ಲಿ ಇವತ್ತು ಫೆಬ್ರವರಿ ಅನ್ನೋ ಕಾರಣಕ್ಕಲ್ಲದೇನೂ ಕೂಡ ನಾವು ಪ್ರತಿ ನಿಮಿಷ ಪ್ರತಿ ಕ್ಷಣ ಈ ಮಹನೀಯರನ್ನು ನೆನೆಸ್ಕೋಬೇಕು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಅನೇಕ ಸಲ ನಾನು ಹೇಳಿದ್ದೀನಿ, ಕನ್ನಡದಲ್ಲಿದೆ, ಕ್ಷಮಿಸಿ. ಸತ್ತವರನ್ನು ಮರೆತರೆ ಮತ್ತೆ ಕೊಂದಂತೆ ಅಂತ. ಸಿ ಇಟ್ಸ್ ಎ ವೆರಿ ಸೆನ್ಸಿಟಿವ್ ಥಿಂಗ್. ಜಗಜೀತ್ ಸಿಂಗ್ ಅವರು ಬಿಕಾನೇರ್ನಲ್ಲಿ ಹುಟ್ಟುತ್ತಾರೆ. ಶಿ ವಾಸ್ ಅ ಸರ್ದಾರ್ಜಿ. ಸಿಂಗ್ ಇಸ್ ಸರ್ದಾರ್. ಅವ್ರ ತಂದೆ ಭಾಳ ಆಸೆ ಪಟ್ಟಿದ್ದು ಅಂತಂದರೆ ಈ ಹುಡುಗ IAS ಆಫೀಸರ್ ಆಗಲಿ, ಬ್ಯೂರೋಕ್ರಾಟ್ ಆಗಲಿ, ದೊಡ್ಡ ಹುದ್ದೆಗೆ ಸೇರಿಕೊಳ್ಳಿ ಅಂತ. ಬಟ್ ಏನಾಗುತ್ತೆ, ಬಾಲ್ಯದಲ್ಲಿ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡುವಂತಹ ಶಕ್ತಿಗಳು ಬೇರೆಯೇ ಇರ್ತವೆ. ಗುರುದ್ವಾರ ಅಂತ ಇರುತ್ತೆ, ಸಿಖ್ಖರಿಗೆ ಪವಿತ್ರವಾದಂಥ ಜಾಗ, ಅವರ ಗುಡಿ ಅನ್ಬಹುದು. ಅಲ್ಲಿ ಪ್ರತಿ ಬೆಳಿಗ್ಗೆ ಗುರುವಾಣಿ ಅಂತ, ಗುರ್ಬಾನಿ ಅಂತಾರೆ, ಅದನ್ನ ಕೇಳಿಸ್ತಾರೆ, ಹಾಡ್ತಾರೆ, ಮೈಕಲ್ಲಿ ಹಾಡ್ತಾರೆ. ಆ ಟ್ಯೂನ್ ಇವ್ರನ್ನ ಕಾಡೋಕೆ ಶುರು ಮಾಡುತ್ತೆ. ದೆನ್ ಇ ಡಿಸೈಡ್ಸ್ ಟು ಬಿಕಮ್ ಎ ಸಿಂಗರ್. ನನ್ನ ಲೈನಲ್ಲ ಇದು ಅಂತಂತೇಳಿ ಅವರು ಮನೆ ಬಿಟ್ಟು ಓಡ್ ಹೋಗ್ತಾರೆ. ಹೇಗೆ ಭೀಮಸೇನ್ ಜೋಶಿ ಅವರು ತಮ್ಮ ಅತಿ ಚಿಕ್ಕ ವಯಸ್ಸಿನಲ್ಲಿ ಮನೆ ಬಿಟ್ಟು ಓಡ್ ಹೋದರು, ಹಾಗೇನೆ ಇವರು ಕೂಡ ಸಂಗೀತ ಸಾಧನೆಗಾಗಿ ಮನೆ ಬಿಟ್ಟು ಓಡ್ ಹೋಗ್ತಾರೆ. ಇಲ್ಲಾಂದ್ರೆ ತಂದೆ ಓದಿಸ್ತಾರೆ, ಅಪ್ಪ ಓದ್ತಾರೆ. ಜಗಜೀತ್ ಸಿಂಗ್ ಬಾಯಲ್ಲೇ ಕೇಳಿದ್ದೀನಿ, ನಿಮ್ಗೆ ಕ್ಲಾಸ್ಮೇಟ್ಸು? हाँ मेरे क्लासमेट थे, मगर वो बहुत बड़े हो गए, मैं फेल होता रहा और वो ಪಾಸ್ ಹೋತೆ ರಹೆ ಅಂತ. ಅವ್ರದ್ದೊಂದು ಆಲ್ಬಮ್ ಇದೆ ವೀಣಮ್ಮ, ನೀವು ನೋಡಬೇಕು, ಜಗಜೀತ್ ಸಿಂಗ್ ಆ್ಯಂಡ್ ಆಟೋಬಯೋಗ್ರಫಿ ಅಂತೇಳಿ. ತಮ್ಮ ಜೀವನದ ಬಗ್ಗೆ ತಾವೇ ಮಾತಾಡ್ತಾ ಆ ಜೀವನದ ಹಾದಿಯಲ್ಲಿ ಕ್ರಮಿಸಿದ ಆ ಹಾದಿಯಲ್ಲಿ ಏನೇನು ಅಡೆತನಗಳು ಬಂದವು, ಏನೇನು ತೊಂದರೆಗಳಾದವು, ಇವೆಲ್ಲವುಗಳನ್ನು ಕೂಡ ಹೇಳುವಂಥ ಒಂದು ಆಲ್ಬಮ್. ಅದು ಒಂದು CD ಸಿಗುತ್ತೆ, ಎನಿ ಶಾಪ್ ಶುಡ್ ಬಿ ಏಬಲ್ ಟು ಗಿವ್ ಯು. ಅವರು ಬಾಂಬೆಗೆ ಹೋಗ್ತಾರೆ, ಎಲ್ಲರ ಮುಂದೆ ಹಾಡು ತೋರಿಸ್ತಾರೆ. ಡೈರೆಕ್ಟರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲರೂ ಹೇಳ್ತಾರೆ, ಚೆನ್ನಾಗಿ ಹಾಡ್ತೀಯಪ್ಪ, ಆದರೆ ನಿಂಗೆ ಬೇಸ್ ವಾಯ್ಸ್ ಇಲ್ಲ ಅಂತ. ಅವ್ರ ಬೇಸ್ ವಾಯ್ಸ್ ಇರಲಿಲ್ಲ ಅವ್ರಿಗೆ. ಹಾಗಾಗಿ ಆಮೇಲೆ ಈ ಸಿಖ್ ಅನ್ನೋ ಒಂದು ಐಡೆಂಟಿಟಿನೇ ನನ್ನನ್ನು ಹೀಗೆ ಮಾಡ್ತಾ ಇದೆಯಾ ಅಂತ ಒಂದು ಭಯ ಶುರು ಆಗುತ್ತೆ. ದೆನ್ ಈ ಕಟ್ಸ್ ಇಸ್ ಹೇರ್. ಒಬ್ಬ ಸರ್ದಾರ್ ಸುಮ್ಮನೆ ಕಟ್ ಮಾಡ್ಕೊಳ್ಳೋದಿಲ್ಲ. ಕೇಶ್ ಮತ್ತು ಪೇಟ ಪಗಡಿ ತೆಗೆಯಲ್ಲ ಅವರು. ಇಂಟೆನ್ಷನಲಿ ಡಸ್ ಇಟ್ ಆ್ಯಂಡ್ ಬಿಕಮ್ಸ್ ಜಗಜೀತ್ ಸಿಂಗ್. ಅವಾಗ ನನ್ನ ಐಡೆಂಟಿಟಿ ಸರ್ದಾರ್ ಅನ್ನೋದು ಮರ್ತು ಹೋಗುತ್ತೆ. ಸಿಂಗ್ ಅಂತ ಬೇರೆ ಬೇರೆಯವ್ರನ್ನ ಅಂತಿರ್ತೀವಿ ನಾವು. ಸೊ ಅಟ್ ದಿ ಸೇಮ್ ಟೈಮ್ ಅವರ ಬಯೋಗ್ರಫಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಆಲ್ಬಮ್ನಲ್ಲಿ. पहले मैं गाता था और जब मोहब्बत हुई हम दोनों गाने लगे. He falls in love with ಚಿತ್ರಾ ಸಿಂಗ್. ಅವರಿಬ್ಬರ ಮೊಟ್ಟ ಮೊದಲನೇ ಹಾಡು ಅವ್ರು ಒಟ್ಟಿಗೆ ಹಾಡಿದ್ದು ಅಂತಂದ್ರೆ ಸಾತ್ ಸಾತ್ ಸಾತ್. ಅವಾಗಿನಿಂದ ನಮ್ಮ ಟ್ರಾವೆಲ್ ಶುರುವಾಯಿತು ಅಂತ ಹೇಳ್ತಾರೆ. ಈಸ್ ಒನ್ ಆಫ್ ದಿ ಮೋಸ್ಟ್ ಹಾರ್ಟ್ ಟಚಿಂಗ್ ಸಿಂಗರ್. ಅವರೇ ಶುರು ಮಾಡಿದ್ದು ಅನ್ಸುತ್ತೆ. ಕಪಲ್ ಗಜಲ್ ಯಾರು ಹಾಡಲ್ಲ ಸಾಮಾನ್ಯ. ಇಬ್ರು ಹಾಡಿದ ಗಜಲ್ಗಳು ನಾನು ಕೇಳಿದ ಅಪ್ರೂವ. ಆದರೆ ಇವರಿಬ್ರು ಹಾಡ್ತಾರೆ.
ದುನಿಯಾ ಜಿಸೆ कहते हैं जादू का खिलौना है ಮಿಲ್ ಜಾಯೆ ತೋ ಮಿಟ್ಟಿ ಹೈ ಖೋ ಜಾಯೆ ತೋ ಸೋನಾ ಹೈ ಅಂತ. ಬಹುಶಃ ನಿದಾ ಫಜ್ಲಿ ಬರೆದಿರ್ಬೇಕು ಇದನ್ನು, ಇಫ್ ಐ ಆಮ್ ನಾಟ್ ರಾಂಗ್. ಹೀಗೆ ಅವರ ಗಜಲ್ ಯಾತ್ರೆ ಆರಂಭ ಆಗುತ್ತೆ. ಚಿತ್ರ ವಾಸ್ ಅ ಡೈವರ್ಸ್ಡ್ ವುಮನ್. ಅವರಿಗೆ ಮೊದಲನೇ ಮದುವೆಯಿಂದ ವಿಚ್ಛೇದನ ಆಯಿತು ಮತ್ತು ಇವರು ಪರಸ್ಪರ ಪ್ರೀತಿಸಿಕೊಂಡ್ರು, ಮದುವೆ ಆದರು. ಇವರಿಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿದಂತಹ ಸಿಂಗರ್ ಅಂದರೆ, ಗಜಲ್ ಸಿಂಗರ್ ಅಂದರೆ ಬಡೆ ಗುಲಾಮ್ ಅಲಿ ಅಂತ. ಈ ಗುಲಾಮ್ ಅಲಿ ಅನ್ನೋ ಹೆಸರು ಎರಡೇ ಅಲ್ಲ, 22 ಇವೆ. ಬಡೆ ಗುಲಾಮ್ ಅಲಿ, ಛೋಟೆ ಗುಲಾಮ್ ಅಲಿ. ಇವ್ರನ್ನ ಛೋಟೆ ಗುಲಾಮ್ ಅಲಿ ಅಂತ ಯಾರೋ ಅನ್ನಲ್ಲ, ಆದರೆ ದೊಡ್ಡವ್ರನ್ನ ಬಡೆ ಗುಲಾಮ್ ಅಲಿ ಅಂತಾರೆ. ಅವರ ಸಿಂಗಿಂಗ್ ಸ್ಟೈಲ್ನ ಇವರು ಇಂಬೈಬ್ ಮಾಡ್ಕೋತಾರೆ. ಯಾರು? ಜಗಜಿತ್ ಸಿಂಗ್. ಅದು ಆಗೋದೇ ಹಾಗೆ. ಈಗ ನಿಮಗೆ ಯಾರ್ದೋ ಬರವಣಿಗೆ ಇಷ್ಟ ಆದರೆ ಆ ಥರದ ಬರವಣಿಗೆ ನಾನು ಬರಿತೀನಿ ಅಂತ. ಹಾಗೆ ಹಿ ಟ್ರೈಸ್ ಟು ಇಮಿಟೇಟ್ ಬಡೆ ಗುಲಾಮ್ ಅಲಿ ಆ್ಯಂಡ್ ದಟ್ ಬಿಕಮ್ಸ್ ಎ ಫ್ಯಾಷನ್. ಒಂದು ಹೊಸ ಟ್ರೆಂಡೇ ಕ್ರಿಯೇಟ್ ಆಗಿಬಿಡುತ್ತೆ. ಮತ್ತು ಗಂಡ ಹೆಂಡತಿ ಇಬ್ಬರು ಮಾಡಿದ ಒಂದು ದೊಡ್ಡ ಕೆಲಸ ಅಂದರೆ, ಇಂಗ್ಲೀಷ್ನಲ್ಲಿ ನಾವು ಜನರ್ ಅಂತೀವಿ, ಈ ಕಿರಣ ಘರಾನಾಗಳಿದ್ದಾವಲ್ಲ, ಹಾಗೆ ಒಂದು ಸ್ಟೈಲ್ ಆಫ್ ಸಿಂಗಿಂಗ್, ಒಂದು ಸ್ಕೂಲ್ ಆಫ್ ಸಿಂಗಿಂಗ್ ಇರುತ್ತೆ. ಅದನ್ನು ರಿವೈವ್ ಮಾಡ್ತಾರೆ. ಕಳೆದು ಹೋಗಿದ್ದಂತಹ ಆ ಘರಾಣವನ್ನು ಮತ್ತೆ ರೀಇನ್ವೆಂಟ್ ಮಾಡಿ ಅದರಲ್ಲಿ ಹಾಡೋಕ್ಕೆ ಶುರು ಮಾಡ್ತಾರೆ. ಯು ನೋ ಹೂ ಈಸ್ ದಿ ಗ್ರೇಟೆಸ್ಟ್ ಫ್ರೆಂಡ್ ಆಫ್ ಜಗಜಿತ್ ಸಿಂಗ್? ಇಟ್ಸ್ ಗುಲ್ಜಾರ್. ಗುಲ್ಜಾರ್ ಅವರಿಗೆ ಹಾಡಿದಷ್ಟು ಧ್ವನಿ ಕೊಟ್ಟಷ್ಟು ಜಗಜಿತ್ ಸಿಂಗ್ ಮತ್ತೆ ಯಾರಿಗೂ ಕೊಡಲಿಲ್ಲ. ಅವರ ಬದುಕಿನಲ್ಲಿ ಒಂದು ದುರಂತ ಆಯಿತು. ಅವರ ಮಗ ತೀರ್ಕೊಂಡ ಒಂದು ಆಕ್ಸಿಡೆಂಟಲ್ಲಿ. ಅದು ಆಕ್ಸಿಡೆಂಟ್ ಅಂತ ಕೆಲವರು ಅಂದರು, ಇಲ್ಲ ಇಟ್ ವಾಸ್ ಇಂಟೆನ್ಷನಲ್ ಕಿಲ್ಲಿಂಗ್ ಅಂತ ಕೆಲವರು ಅಂದರು. ಏನೇ ಹೌದು, ಹಿ ಲಾಸ್ಟ್ ಸನ್. ಆ ಒಂದು ಕಾರಣದಿಂದಾಗಿ ದ ಹೋಲ್ ಥಿಂಗ್ ಬಿಕೇಮ್ ಬ್ಲ್ಯಾಂಕ್. ಇದು ಒಬ್ಬ ಮಗ, ಒಬ್ಬ ಮಗಳು, ಒಬ್ಬ ಮಗ. ಅವನು ಹೋದ್ಮೇಲೆ ಈ ಪ್ರಪಂಚದಲ್ಲಿ ಏನಿದೆ ಅನ್ನುವಂತಹ ವಿವೇಕ್ ಸಿಂಗ್ ಹೋದ್ಮೇಲೆ ಇನ್ನು ಬದುಕೋದಕ್ಕೆ ಏನೂ ಇಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಚಿತ್ರ ಹಾಡೋದನ್ನು ನಿಲ್ಲಿಸ್ತಾರೆ. ಲಾಸ್ಟ್ ಸಾಂಗ್ ವಾಸ್ ಸಂಗ್. ನಿಲ್ಲಿಸಿ ಆಮೇಲೆ ಜಗಜಿತ್ ಸಿಂಗ್ ಹಾಡ್ತಾ ಇರ್ತಾರೆ. ಅವ್ರನ್ನ ನಾನು ಹುಬ್ಳಿಲಿದ್ದಾಗ ಇಂಟರ್ವ್ಯೂ ಮಾಡಿದ್ದೆ. ಅವರೊಂದು ಮೆಥಡ್ ಏನಂತಂದರೆ, ಅವರ ಮಗು ಓದ್ತಾ ಇದ್ದಂಥ ಶಾಲೆ ಏನಿತ್ತಲ್ಲ, ಆ ಶಾಲೆಯವರು ಯಾವುದೇ ಊರಿನಲ್ಲಿ, ಭಾರತ ದೇಶದ ಯಾವುದೇ ಊರಿನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು ಕೂಡ ನಾನು ಬಂದು ಬೆನಿಫಿಟ್ ಶೋ ಕೊಡ್ತೀನಿ ಅಂತ, ಫ್ರೀ, ಏನು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ. ಹಾಗೆ ಹುಬ್ಳಿಗೆ ಬಂದಾಗ ಸೇಂಟ್ ಜಾನ್ಸ್ ಅಂತ ಕಾಣುತ್ತೆ, ಐ ಆಮ್ ನಾಟ್ ವೆರಿ ಶ್ಯೂರ್ ಆಫ್ ದಿ ಸ್ಕೂಲ್. ಅಲ್ಲಿ ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದೆ. ಒಂದು ಅಷ್ಟೊತ್ತಿಗಾಗಲೇ ಜಗಜಿತ್ ಸಿಂಗ್ನ ದೃಷ್ಟಿಯಲ್ಲಿ, ಮುಖದಲ್ಲಿ, ಭಾವದಲ್ಲಿ, ಭಂಗಿಯಲ್ಲಿ, ಹಾಡುವುದರಲ್ಲಿ, ಎಲ್ಲದರಲ್ಲೂ ಕೂಡ ಒಂದು ಸ್ಪಿರಿಚುಯಾಲಿಸಮ್ ಕಾಣಿಸೋಕ್ಕೆ ಶುರುವಾಗುತ್ತೆ. ತುಂಬ ದೊಡ್ಡ ನೋವು ಇಲ್ಲದೆ ಹೋದರೆ ನಮಗೆ ನಮ್ಮ ಬದುಕಿನ ಸಣ್ಣ ಸಣ್ಣ ಸಂತೋಷಗಳು ಕೂಡ ಮಾತು ಹೋಗ್ತವೆ. ಅವರು ಚಿಟ್ಟಿನ ಕೊಯಿ ಸಂದೇಶ ಅನ್ನೋ ಹಾಡನ್ನು ಬರೆದರು. ನಮ್ಮಲ್ಲಿದೆಯಾ? ಯು ಸ್ಟ್ಯಾಂಡ್ ದಟ್. ಅದನ್ನು ಕೇಳಿಸಿ ನನಗೆ ಎಷ್ಟು ಓಕೆ. ದುಶ್ಮನ್ ಮೂವಿಯ ಒಂದು ಚಿಟ್ಟಿನ ಕೊಯಿ ಸಂದೇಶ, ಹೊಸ ದುಶ್ಮನ್. 3 ದುಶ್ಮನ್ ಇದೆ. ಹೌದು. ಫಸ್ಟ್ ದುಶ್ಮನ್ ವಾಸ್ ರಾಜೇಶ್ ಖನ್ನಾ. ಸೆಕೆಂಡ್ ದುಶ್ಮನ್ ನೀವು ರೆಫರ್ ಮಾಡ್ತಾ ಇರೋದು, ಚಿಟ್ಟಿನ ಕೊಯಿ ಸಂದೇಶ. ಮತ್ತೆ ಮೊನ್ನೆ ಒಬ್ಬ ದುಶ್ಮನ್ಗಳಿಗೆ ಏನಮ್ಮ ಕಡಿಮೆ? ಕರೆಕ್ಟ್. ಅದಕ್ಕೆ ಇರಬೇಕು, ಅದು ಬೆಳಿತಾನೆ ಇದೆ. ಸರಿ, ಈ ಹಾಡು ಕೇಳ್ತಾ ಒಂದು ಚಿಕ್ಕ ಬ್ರೇಕ್ ಅನ್ನ ತೆಗೆದುಕೊಳ್ಳೋಣ. ನಾವು ಹಾಡು ಕೇಳಿದ್ವಿ, ಚಿಟ್ಟಿನ ಕೊಯಿ ಸಂದೇಶ್. ಅಂದ್ರೆ ನೀನ್ ಹೆಂಗ್ ಕಳೆದು ಹೋಗ್ಬಿಟ್ಟೆ ಅಂದ್ರೆ, ಈಗ ನಮ್ಮ ಸಂಪ್ರದಾಯ ಏನಿತ್ತು, ಮೊದಲು ಊರಿಗೆ ಹೊರಟು ಕೂಡಲೇ ಒಂದು ಪತ್ರ ಬರೋದು. ಹಳೆ ಪತ್ರಗಳಾದ್ರೂ ಮನೇಲಿ ಇಟ್ಕೊಂಡಿದ್ರೆ ಆ ನಾಸ್ಟಾಲ್ಜಿ ಅರ್ಥ ಆಗುತ್ತೆ. ಅಂದ್ರೆ ಊರಿಗೆ ತಲುಪಿದ್ವಿ, ಇಷ್ಟೊತ್ತಿಗೆ ತಲುಪಿದ್ವಿ, ಮನೆ ತಲುಪಿದ್ವಿ, ಕ್ಷೇಮ, ನೀವು ಕ್ಷೇಮ ಎಂದು ಭಾವಿಸುತ್ತೇನೆ. ಅವು ಯಾವುದು ಇಲ್ವಲ್ಲ ಮನೆ. ಒಂದು ಮೊಬೈಲ್ ಮೆಸೇಜ್ ರೀಚ್ಡ್ ಅಂತ ಒಂದು ಮೆಸೇಜ್ ಕೊಟ್ಟರೆ ಸಾಕು. ಸಿ ವೆನ್ ಮ್ಯಾನ್ ಡಿಸಪಿಯರ್ಸ್ ಫ್ರಮ್ ಲೈಫ್, ಬದುಕಿನಿಂದನೇ ಹೊರಟದಾಗ ಇನ್ನು ಯಾರಿಗೆ ಪತ್ರ ಬರೋಣ, ಏನು ಸಂದೇಶ ಇದೆ, ವೇರ್ ಇಸ್ ದಿ ಅಡ್ರೆಸ್? ಆ ದುಃಖವನ್ನು ಬಹುಶಃ ಮಗನ ಸಾವಿನ ನೆನಪಿನಲ್ಲಿ ಈ ಹಾಡನ್ನು ಹಾಡಿದ್ರು ಅಂತ ಕಾಣಿಸುತ್ತೆ. ಅಂದರೆ ಯು ಜಸ್ಟ್ ವಾಕ್ಡ್ ಅವೇ. ಆಮೇಲೆ ನೀನು ಹೋದಾಗ ನಾವೇನು ಮಾಡ್ತಿದ್ವೋ ಏನೋ, ನಾವು ನಗ್ತಾ ಇದ್ದಿರ್ಬೋದು, ನಮ್ಮನ್ನು ಕ್ಷಮಿಸು ಅನ್ನೋ ಅರ್ಥದಲ್ಲಿ ಹಾಡು ಬರುತ್ತೆ. ದ ಬೆಸ್ಟ್ ಪಾರ್ಟ್ ಆಫ್ ಜಗಜಿತ್ ಸಿಂಗ್ ಈಸ್, ಅವರು ಪ್ರಥಮ ಬಾರಿಗೆ ಹಿಂದಿಯಲ್ಲಿ ಅಥವಾ ಉರ್ದುವಿನಲ್ಲಿ ಈ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಗಿಟಾರ್. ಅದರ್ವೈಸ್ ಗಜಲ್ ಸಿಂಗಿಂಗ್ ಇಸ್ ವೆರಿ ಈಸಿ. ಇಲ್ಲಿ ಕೂತ್ಕೊಂಡು ಹಾಡಿ ಅಂತಂದ್ರೆ ಹಾಡ್ಬಿಡ್ತಾರೆ. ಒಂದು ಪಿಯಾನೋ ಫಿಟ್ಗೆ ಬೇಕು ಅವ್ರಿಗೆ.
ಅದನ್ನು ಗಿಟಾರ್ ಇಂಟ್ರೊಡ್ಯೂಸ್ ಮಾಡಿದ್ರು. ಈಗೇನಾಗಿದೆ ಅಂತಂದರೆ ಹಾಡುವ ಮಾಧುರ್ಯ ಕಡಿಮೆ ಆಗಿ ಈ ಈ ಉಳ್ಕೆ ಎಕ್ವಿಪ್ಮೆಂಟ್ಸ್ ಇದೆಯಲ್ಲ ಇವುಗಳ ಸಂಭ್ರಮದಲ್ಲಿ ಹಾಡು ಮುಗಿದೋಗುತ್ತೆ. ಅವಾಗ ಬೇರ್ ಮಿನಿಮಮ್ ಒಂದು ಗಿಟಾರ್ ಇಟ್ಕೊಂಡು ಹಾಡ್ತಾ ಇದ್ರು. ತಬಲಾ, ಡಗ್ಗ, ಹಾರ್ಮೋನಿಯಂ ಅಂಡ್ ಗಿಟಾರ್. ಅದು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ, ಅವ್ರಿಗೆ ಬೇಕಾಗೂ ಇರಲಿಲ್ಲ. ಅಲ್ಲಿ ವಾಯ್ಸ್ ವಾಸ್ ವೆರಿ ಇಂಪಾರ್ಟೆಂಟ್. ಅಮೀರ್ಬಾಯಿ ಕರ್ನಾಟಕದ ನೀವು ನೋಡಿದ್ರೆ ಆಕೆ ಇನ್ನೇನು ಬೇರೆ ಇದೇ ಬೇಡ, ವೆಪನ್ಸೇ ಬೇಡ, ಶಿ ಬುಲ್ಡೋಸರ್ಸ್. ಆ ತರಹದ ವ್ಯಕ್ತಿ ಜಗಜಿತ್ ಸಿಂಗ್. ಅವ್ರ ಬಗ್ಗೆ ಇನ್ನೊಂದು ನೋವಿನ ವಿಷಯ ಅಂತಂದ್ರೆ, ಮಗ ವಿವೇಕ್ ಸಿಂಗ್ ಇದ್ದ, ಮಗಳು ಮೋನಿಕಾ ಸಿಂಗ್ ಅಂತ ಅಂದ್ಲು. ಆಕೆ ಶಿ ಬಿಕೇಮ್ ಸ್ಕಿಜೋಫ್ರೆನಿಯಾ ಅನ್ನೋ ಕಾಯಿಲೆಗೆ ತುತ್ತಾಗ್ತಾರೆ. ಅಂಡ್ ಪ್ರಾಬಬ್ಲಿ ಇನ್ 2009 ಶಿ ಕಮಿಟೆಡ್ ಸುಸೈಡ್. ನೋಡಿ, ಇಬ್ಬರ ಜೀವನವೂ ಕೂಡ ಒಂದು ದೊಡ್ಡ ಎತ್ತರಕ್ಕೆ ಹೋಗಿ ರಪ್ಪದಾಗಿತ್ತು. ಮಗ ಸತ್ತ, ಮಗಳು ಸತ್ಲು, ಅವಳ ಮಕ್ಕಳನ್ನು ಇವ್ರು ಸಾಕಿದ್ರು, ಅಂದ್ರೆ ಮೊಮ್ಮಗುನ. ಆ ತರಹದ ನೋವನ್ನು ಅನುಭವಿಸಿದಂತಹ ಜಗದೀಶ್ ಸಿಂಗ್ ಆ ನೋವನ್ನು ಹಾಗೇ ನುಂಗಿಕೊಂಡು ಅವುಗಳನ್ನು ಗೀತೆಗಳನ್ನಾಗಿ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಇವತ್ತು ಈ ಫೆಬ್ರವರಿ ತಿಂಗಳಲ್ಲಿ ಆ ನೆಪದಲ್ಲಿ ನಾವು ಅವರನ್ನು ಸ್ಮರಿಸಬೇಕು. ಖಂಡಿತ. ನನಗೆ ಇನ್ನು ಒಂದು ಹಾಡು ಕೇಳಿಸ್ತೀರಾ? ಯಾವುದು? ಸರ್ಫರೋಶ್, ಅರ್ತ್ ಇಸ್ ಒನ್ ಆಫ್ ದ ಬೆಸ್ಟ್ ಮೂವೀಸ್. ಹೌದು, ಸರಿ. ತುಮ್ಕೋ ದೇಖಾತೋ ಈ ಒಂದು ಸಾಂಗ್ ಅನ್ನ ಈಗ ನಾವು ನಿಮ್ಗೆ ಕೇಳಿಸ್ತೀವಿ. ಇದು ಅರ್ತ್ ಮೂವಿದು. ಅಲ್ಲಿ ನೀವು ನೋಡಿದಂಥ ಫರೂಕ್ ಶೇಖ್ ಏನಿಂದ, ದೀಪ್ತಿ ನವಲ್ ಅಂಡ್ ಫರೂಕ್ ಶೇಖ್, ದೇ ಆರ್ ವೆರಿ ಫ್ರೆಶ್. ತುಂಬ ಚಿಕ್ಕ ಚಿಕ್ಕ ಹುಡುಗರು. ಮೊನ್ನೆ ಫರೂಕ್ ಶೇಖ್ ತೀರ್ಕೊಂಡ್ರು, ವೆರಿ ರೀಸೆಂಟ್ಲಿ, ಮೇ ಬಿ ಇನ್ ಜನವರಿ. ಹಿ ವಾಸ್ ಇನ್ ದುಬೈ ಫಾರ್ ಎ ಪ್ರೋಗ್ರಾಮ್ ಆ್ಯಂಡ್ ಹಿ ಪಾಸ್ಡ್ ಅವೇ. ನನಗೆ ಆತನ ಮರೆಯೋಕ್ಕಾಗದೇ ಇಲ್ಲ. ಬಾಜಾರ್ ಅಂತ ಒಂದು ಸಿನಿಮಾ ಇದೆ, ನೋಡಬೇಕು ಅದನ್ನು. ಶಬಾನಾ ಆಜ್ಮಿ, ಸ್ಮಿತಾ ಪಾಟೀಲ್, ಇವರೆಲ್ಲ ಹೊಸ ಇನ್ವೆನ್ಷನ್ಸ್. ಲೈಕ್ ಹೊಸ ನಟರನ್ನು ತರುವಂಥ ಒಂದು ಕಲ್ಚರ್ ಬಂತು. ಶಾರ್ಟ್ ಬಜೆಟೆಡ್ ಫಿಲ್ಮ್ಸ್, ಕಡಿಮೆ ಬಜೆಟ್ನಲ್ಲಿ. ಅಮೋಲ್ ಪಾಲೇಕರ್ ಆಗಿರ್ಬೋದು, ಗುಲ್ಜಾರ್ ಆಗಿರ್ಬೋದು, ಕಿನಾರ ಅಂತ ಒಂದು ಸಿನಿಮಾ ಇದೆ, ನೀವು ನೋಡಬೇಕು. 3 ಜನ ಅದರಲ್ಲಿ ಅದ್ಭುತವಾದ ನಟರಿದ್ದಾರೆ. ಒಬ್ಬರು ಸಲ್ಮಾನ್ ಶ್ರೀ ಧರ್ಮೇಂದ್ರ, ನಟನೆ ಬರೋದೇ ಇಲ್ಲ ಅವ್ರಿಗೆ. ಎರಡನೇದು ಹೇಮಾ ಮಾಲಿನಿ. ಐ ಕನ್ಸಿಡರ್ ಹರ್ ಆಸ್ ಎ ಡಂಬ್ ಆಕ್ಟ್ರೆಸ್. ರೂಪಾಗಿರಪ್ಪ ಮಾತಾಡ, ಎಷ್ಟೊತ್ತು ರೂಪ ನೋಡ್ತೀವಿ, ಆಕ್ಟಿಂಗ್ ನೋಡ್ಬೇಕಲ್ವೇ. ಇನ್ನೊಬ್ಬನು ಜಿತೇಂದ್ರ, ಅವನು ಕುಣಿ ಅಂದ್ರೆ ಕುಣಿತಾನೆ. ಅಂತ 3 ಜನ ಇಟ್ಕೊಂಡು ನೀವು ಏನು ಸಿನಿಮಾ ಮಾಡ್ತಾರೆ ಅಂತ ನಾನು ಐ ವಾಸ್ ವೆರಿ ಕ್ಯೂರಿಯಸ್. ಬಟ್ ನೋಡಿದಾಗ ಕಿನಾರ ವಾಸ್ ಒನ್ ಆಫ್ ದಿ ಎಕ್ಸಲೆಂಟ್ ಮೂವೀಸ್. ಇವ್ರದ್ದೆಲ್ಲ ಒಂದು ಟೀಮ್ ಫಾರ್ಮ್ ಆಯಿತು. ನಾಸಿರುದ್ದೀನ್ ಶಾ, ಸ್ಮಿತಾ ಪಾಟೀಲ್, ಶಬಾನಾ ಆಜ್ಮಿ. ಅವರು ದುಡ್ಡಿಗೆ ಅಂತ ಮಾಡ್ತಿರಲಿಲ್ಲ. ಹೀಗಾಗಿ ಅವ್ರ ಫಿಲ್ಮ್ಸ್ ದ ವೆರಿ ಗ್ರೇಟ್, ವೆರಿ ವೆರಿ ಗ್ರೇಟ್. ಬಾಜಾರ್ ಆಗಬಹುದು, ಅಥವಾ ಈಗ ನಾವು ಕೇಳಿದಂಥ ಅರ್ಥ ಸಿನಿಮಾದಲ್ಲಿ ಬಹಳ ಮೇಜರ್ ರೋಲ್ ಮಾಡೋದು ಕುಲ್ಭೂಷಣ್ ಖರ್ಬಂಡ. ನೋಡಿ, ಅವರೆಲ್ಲೆಲ್ಲೋ ಹೊರಟೋದ್ರು, ಎಲ್ಲೆಲ್ಲೋ ಹೊರಟೋದ್ರು, ಆದರೆ ಒಂದು ಟ್ರೆಂಡ್ ಸೆಟ್ ಮಾಡಿ ಹೋದರು. ಈ ಟ್ರೆಂಡ್ ಸೆಟ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಜಗಜಿತ್ ಸಿಂಗ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಭಾರತ ದೇಶದ ಮಟ್ಟಿಗೆ ಜಗಜಿತ್ ಸಿಂಗ್ ಐ ರೇಟ್ ಹಿಮ್ ಆಸ್ ನಂಬರ್ ಒನ್. ನನಗೆ ಇನ್ನೂ ಹರಿಹರನ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬಿಕಾಸ್ ಈಸ್ ಫ್ರಮ್ ಸೌತ್ ಇಂಡಿಯಾ. ಉರ್ದು ಹಾಡಕ್ಕೆ ಹೋದಾಗ ಸೌತ್ ಇಂಡಿಯನ್ ಸ್ಟೈಲ್ ಬಂದ್ಬಿಟ್ರೆ ಅದಕ್ಕೆ ಆಭಾಸ ಅಂತಾರೆ. ವೆಲ್, ಅವರು 23 ಸೆಪ್ಟೆಂಬರ್ 2011 ಸೆರೆಬ್ರಲ್ ಹ್ಯಾಮರೇಜ್ಗೆ ತುತ್ತಾಗ್ತಾರೆ. ಅಕ್ಟೋಬರ್ 10 ಅನ್ಸುತ್ತೆ, 10 ಮೇ ಬಿ 10, ಇಲ್ಲ 11, 10 ಕರೆಕ್ಟ್. 23 ಸೆಪ್ಟೆಂಬರ್ 10ಕ್ಕೆ ಅವರಿಗೆ ಸೆರೆಬ್ರಲ್ ಹ್ಯಾಮರೇಜ್ ಆಗುತ್ತೆ. ಅಂದರೆ ಮಿದುಳಿನಲ್ಲಿ ಒಂದು ರಕ್ತನಾಳ ಒಡೆದೋಗುತ್ತೆ. ಹಿ ವಾಸ್ ಇನ್ ಕೋಮಾ ಫಾರ್ ಸಮ್ ಟೈಮ್. ದೆನ್ ಹಿ ಡೈಡ್ ಆನ್ 10th October 2011. ಬದುಕಿದ ಇಷ್ಟೇ ವರ್ಷಗಳಲ್ಲಿ ಅಷ್ಟು ದೊಡ್ಡ ಸಾಧನೆಯನ್ನು ಮಾಡಿದಂತಹ ಒಬ್ಬ ಮನುಷ್ಯನನ್ನು ಇವತ್ತು ನಾವು ಕನ್ನಡಿಗರಿಗೆ ನೆನಪು ಮಾಡಿಕೊಡ್ತಾ ಇದ್ದೀವಿ. ಇಟ್ಸ್ ಅನ್ ಅಕೇಶನ್. ನಾನು ಮತ್ತೆ ಹೇಳಿದ್ನಲ್ಲ, ಸತ್ತವರನ್ನು ಮಾಡ್ತಾರೆ ಮತ್ತೆ ಕೊಂದಂತೆ ಅಂತ. ಹಾಗೆ ಉರ್ದು ಮತ್ತೆ ಪರ್ಷಿಯನ್ ಭಾಷೆಗಳಲ್ಲಿ ಏನು ತುಂಬಾ ಕಷ್ಟ ಅಂತ ಇದ್ದಂತಹ ಗಜಲನ್ನ ಅವರು ಪ್ರತಿಯೊಬ್ಬನ ಒಂದು ಜನಮಾನಸದಲ್ಲಿ ಉಳಿಯುವಂತೆ ಮಾಡಿರುವಂಥದ್ದು ಕೂಡ ಜಗಜಿತ್ ಸಿಂಗ್. ನೋಡಿ, ಪರ್ಷಿಯನ್ ಇರ್ಬೋದು, ಉರ್ದು ಅಂದ್ರೆ ಏನು? ಉರ್ದು ಅಂದ್ರೆ ಬಾಜಾರಿ ಭಾಷಾ, ಬಜಾರಲ್ಲಿ ಡೆವಲಪ್ ಆಗುತ್ತೆ. ಅದಕ್ಕೆ ಲಷ್ಕರಿ ಅಂತಾನು ಅಂತಾರೆ. ಬಿಕಾಸ್ ಮೊಘಲ್ಸ್ ವೆನ್ ದೇ ಇನ್ವೆಂಟೆಡ್ ಇಂಡಿಯಾ, ಇಲ್ಲಿಗೆ ಬಂದಾಗ ಅವ್ರಿಗೆ ಸೈನಿಕರು ಬೇಕಾಗಿದ್ರು. ಆ ಸೈನಿಕರ ಆಯ್ಕೆ ಮಾಡಿಕೊಂಡಾಗ ಅವರಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ, ಹೇಳೋಕ್ಕೆ
ಅಟೆಂಡ್ ಮಾಡೋಕ್ಕೆ ಅಥವಾ ಅವ್ರು ಹೇಳಿದ ಅರ್ಥ ಆಗೋಕ್ಕೆ ಒಂದು ಭಾಷೆ ತಯಾರಾಗಬೇಕಾಯ್ತು. ಹಾಗೆ ತಯಾರಾಗಿದ್ದ ಭಾಷೆ ಉರ್ದು. ಬರೀ 500 ವರ್ಷಗಳ ಹಿಂದೆ ತಯಾರಾಗಿದ್ದು ಉರ್ದು. ಉರ್ದುಗೆ ಬಂಗಾಲಿ ಸೇರುತ್ತೆ, ಹಿಂದಿ ಸೇರುತ್ತೆ, ಪರ್ಷಿಯನ್ ಸೇರುತ್ತೆ. ಇವೆಲ್ಲ ಭಾಷೆಗಳ ಮಿಶ್ರಣವಾಗಿ ಉರ್ದು ಹೊರಬರುತ್ತೆ. ಅದರಲ್ಲೂ ಪರ್ಷಿಯನ್ ಶಬ್ದಗಳು ಬಂದ್ಬಿಟ್ರೆ ಹುಡುಕೋದು ಎಷ್ಟು ಕಷ್ಟ. ನಿಮ್ಗೆ ಸುಮ್ಮನೆ ಒಂದು ಮಾತು ಹೇಳ್ತೀನಿ, ಕಭಿ ಕಿತಾಬೋ ಮೇ ಫೂಲ್ ರಖ್ನಾ. ಯಾವಾಗಾದ್ರೂ ಹುಡುಗರ ಮಾಡ್ತಿದ್ವಲ್ಲ ನಾವು, ಸರಸ್ವತಿ ಎಲೆ, ನವಿಲ್ಗರಿ ಮರಿ ಹಾಕುತ್ತೆ ಅಂತ. ಪ್ರೇಮದಲ್ಲಿದ್ದಾಗ ಕೂಡ ಆ ಕೆಲಸ ಮಾಡ್ತಾರೆ. ಬಹುಶಃ ನೀವು ಮಾಡಿದಿರಿ ಅಂತ ಕಾಣಿಸುತ್ತೆ. ಗುಲಾಬಿ ಹೂಗಳ ಪಕ್ಕಗಳನ್ನು ಇಟ್ಕೊಳ್ಳೋದು. ಅವ್ರು ಕಭಿ ದರಖ್ತ್ ಪರ್ ನಾಮ ಲಿಖನ, ದರಖ್ತೋಂ ಪರ್ ನಾಮ ಲಿಖನ ಎಲ್ಲ ಅರ್ಥ ಆಯ್ತು. ನನಗೆ ತುಂಬ ಉರ್ದು ಡಿಕ್ಷನರೀಸ್ ಇದೆ. ಎಲ್ಲಿ ನೋಡಿದ್ರು ದರಖ್ತ್ ಅಂದ್ರೆ ಏನು ಅಂತ ಸಿಗಲಿಲ್ಲ. ಕಡೆಗೆ ಒಬ್ಬ ಮೌಲ್ವಿ ಅವರ ಹತ್ರ ಹೋದೆ ನಾನು, ಉರ್ದು ಮಾಸ್ತರ್ ಅವರು. ಮೌಲ್ವಿ ಸಾಹಬ್ ಇಸ್ಕಾ ಮತ್ಲಬ್ ಕ್ಯಾ ಹೈ? ದರಖ್ತ್ ಅಂದ್ರೆ ಮರದ ತೊಗಟೆ. ನೋಡಿ ಎಷ್ಟು ಒಂದ್ಸಲ ಪುಸ್ತಕದಲ್ಲಿ ಹೂ ಇಟ್ಕೊಂಡ್ವಿ, ಇನ್ನೊಂದ್ಸಲ ಆ ಮರದ ತೊಗಟೆ ಮೇಲೆ ನಮ್ಮ ಹೆಸರುಗಳನ್ನು ಬರ್ಕೊಂಡಿದ್ವಿ. ಅಂದ್ರೆ ದಟ್ ಪರ್ಷಿಯನ್ ಇನ್ಫ್ಲೂಯೆನ್ಸ್ ಬಂದೇ ಬರುತ್ತೆ ನೀವು ಉರ್ದು ಬರೀಕ್ ಹೋದಾಗ. ಅದನ್ನ ಗೆದ್ದು ಹಾಡಿದಂಥವ್ರು ಜಗಜೀತ್ ಸಿಂಗ್. ಇಷ್ಟೊತ್ತು ನಾವು ಖ್ಯಾತ ಏನು ಗಜಲ್ ಸಾಮ್ರಾಟರಾದಂತಹ ಜಗಜೀತ್ ಸಿಂಗ್ ಅವರ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗೆ ಈಗ ಮತ್ತೋರ್ವ ಮಹಾನ್ ವ್ಯಕ್ತಿ ಬಾಲು ಮಹೇಂದ್ರ, ಇವರು ಖ್ಯಾತ ಛಾಯಾಗ್ರಾಹಕರು. ಕೇವಲ ಛಾಯಾಗ್ರಾಹಕರು ಮಾತ್ರ ಆಗಿರಲಿಲ್ಲ, ನಿರ್ದೇಶಕರು ಕೂಡ ಆಗಿದ್ರು. ಇವರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಅವರ ಒಂದು ಸಿನಿಮಾದಂದ್ರೆ ಸೀತಾ ಕೋಕಾ ಚಿಲುಕಾದ ಸಾಗರ ಸಂಗಮೆ ಈ ಹಾಡನ್ನ ನೋಡ್ಕೊಳ್ಳೋಣ. ತದನಂತರ ಇದರ ಬಗ್ಗೆ ಮಾತನಾಡೋಣ. ಸಂಗಮಮೇ ಮನಸ್ಸಿಗೆ ತುಂಬಾ ಖಿನ್ನತೆ ಆವರಿಸಿಕೊಂಡಾಗ ನಾನು ಈ ಹಾಡು ನೋಡ್ತೀನಿ. ಬಾಲು ಮಹೇಂದ್ರ ವೈಶಿಷ್ಟ್ಯ ಇದ್ದಿದ್ದೆ ಅದರಲ್ಲಿ. ಒಬ್ಬ ನರ್ತಕಿಯ ಪಾದವನ್ನ ಒಬ್ಬ ಬರಹಗಾರನ ಕಾಲಿಗೆ ತಾಕ್ಸೋದಿದೆಯಲ್ಲ. ಸಿ, ಇಟ್ ಇಸ್ ದಿ ಇಮ್ಯಾಜಿನೇಷನ್ ಆಫ್ ಎ ಡೈರೆಕ್ಟರ್. ಹಿ ವಾಸ್ ಎ ಗ್ರೇಟ್ ಫೋಟೋಗ್ರಾಫರ್, ಸಿನಿಮಾಟೋಗ್ರಾಫರ್, ಡೈರೆಕ್ಟರ್, ವಾಟ್ ನಾಟ್. ಹಿ ಡಿಡ್ ಎವ್ರಿಥಿಂಗ್. ಅವರು ಒಂಥರ ಬೆಳೆದು ಬಿಟ್ಟಿದ್ದಾರೆ, ಇನ್ನೂ ತ್ರಿವಿಕ್ರಮ. ಆದರೆ ಫಾರ್ ಹಿಸ್ ಓನ್ ಪರ್ಸನಲ್ ರೀಸನ್ಸ್ ಹಿ ವಾಕ್ಡ್ ಔಟ್ ಆಫ್ ದಿ ಇಂಡಸ್ಟ್ರಿ. ವಿಚಿತ್ರ ಅಂದರೆ ಹಿ ಈಸ್ ನಾಟ್ ಎನ್ ಇಂಡಿಯನ್. ಹಿ ವಾಸ್ ಬಾರ್ನ್ ಇನ್ ಶ್ರೀಲಂಕಾ, in Batticaloa, then he migrates to India. ಅವರ ಅಪ್ಪ ಈ ಹುಡುಗನಿಗೆ ಒಳ್ಳೆ ಅಭ್ಯಾಸ ಬೆಳೀಲಿ ಅಂತ ಹೇಳಿ ಒಂದು ಕ್ಯಾಮ್ರಾ ಕೊಡಿಸ್ತಾರೆ. ನೋಡಿ, 6ನೇ ಕ್ಲಾಸಲ್ಲಿ ನೀವು ಕ್ಯಾಮ್ರಾ ಕೊಡಿಸಿ, ದಟ್ಸ್ ದ ಕರೆಕ್ಟ್ ಏಜ್ ಫಾರ್ ದ ಚೈಲ್ಡ್ ಟು ಬಿಕಮ್ ಎ ಫೋಟೋಗ್ರಾಫರ್. ನೀವು ಆ ಕೊಡಿಸಿದಂಥ ವಸ್ತುವನ್ನು ಮಗು ಉಪಯೋಗಿಸ್ತಾ ಇದೆಯಲ್ಲ, ಹಿ ಬಿಕೇಮ್ ಆಲ್ಮೋಸ್ಟ್ ಓದು ಬರಹದ ಬಗ್ಗೆ ಆಸಕ್ತಿನೇ ಕಳ್ಕೊಂಡು ಸಂಪೂರ್ಣವಾಗಿ ಸಿನಿಮಾಟೋಗ್ರಫಿಗೆ ತಮ್ಮನ್ನು ತಾವು ಮೀಸಲಾಗಿಟ್ಕೊಂಡ್ರು, ಓದಿದ್ರು. ಆಮೇಲೆ ಅಕಿರಾ ಕುರಸೋವಾ ನಾವೆಲ್ಲ ಕೇಳಿರೋ ಹೆಸರು, ಆತನ ಡಿರೆಕ್ಷನ್ನ ಇವ್ರ ಪಾಲಿಗೆ ಅದೊಂದು ಆದರ್ಶ ಆಯಿತು. ಆನಂತರ ಪುಣೆಗೆ ಬರ್ತಾರೆ. ಪುಣೆಗೆ ಬಂದು ಅಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಹಿ ಗಾಟ್ ಟ್ರೈನ್ಡ್, ಗಾಟ್ ಅ ಗೋಲ್ಡ್ ಮೆಡಲ್ ಅಂಡ್ ಆಲ್. ಇಟ್ ವಾಸ್ ವೆರಿ ಬ್ರಿಲಿಯಂಟ್ ಮ್ಯಾನ್. BSc ಆನರ್ಸ್ ಮಾಡ್ತಾರೆ ಅವರು. ಬ್ರಿಡ್ಜ್ ಆನ್ ದಿ ರಿವರ್ ಕ್ವಾಯ್ ಅಂತ ಹೇಳಿ ಒಂದು ಸಿನಿಮಾ ಇದೆ, ಇಟ್ಸ್ ಬೈ ಡೇವಿಡ್ ಲೀನ್. ಅದು ಅವ್ರನ್ನ ತುಂಬ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆಮೇಲೆ ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆಯಿತು. 1969ರಲ್ಲಿ ಗೋಲ್ಡ್ ಮೆಡಲ್ ಬಂತು. ಆದರೆ ಎನ್ಕರೇಜ್ಮೆಂಟ್ ಇಲ್ಲ. ನೋಡಿ, ಎಲ್ಲ ಇರುತ್ತೆ ನಮಗೆ. ಅದು ಯಾರೋ ಒಬ್ಬರು ಪುಷ್ ಮಾಡೋರು ಬೇಕು, ಏಣಿ ಹಚ್ಚೋರು ಬೇಕು, ಕೈ ಹಿಡಿದು ಎಳ್ಕೊಳ್ಳೋರು ಬೇಕು. ಅದು ಇಲ್ಲದೆ ಅನೇಕ ವರ್ಷಗಳ ಕಾಲ ಸಫರ್ ಆಗ್ತಾರೆ. ದೆನ್ ಹಿ ವರ್ಕ್ಸ್ ವಿತ್ ರಾಮು ಕರಿಯತ್. ತುಂಬ ಜನರ ಜೊತೆ ಕೆಲಸ ಮಾಡ್ತಾರೆ. ಕಡೆಗೆ ರಾಮು ಕರಿಯತ್ ಅನ್ನೋರು ಇವರಿಗೆ ಒಂದು ಮಲಯಾಳಂ ಫಿಲ್ಮ್ನ ನೀನು ಮಾಡಪ್ಪ ಅಂತೇಳಿ ಕೊಡ್ತಾರೆ. ಮಲಯಾಳಂ ಇಸ್ ಎ ವೆರಿ ಸ್ಮಾಲ್ ಇಂಡಸ್ಟ್ರಿ, ಆದರೆ ದ ಬೆಸ್ಟ್ ಮೂವೀಸ್ ಹ್ಯಾವ್ ಕಮ್ ಇನ್ ಮಲಯಾಳಂ. ಅಲ್ಲಿ ಆದಂಥ ಪ್ರಯೋಗಗಳು ಇವತ್ತಿನವರೆಗೂ ಬೇರೆಲ್ಲೂ ಆಗಿಲ್ಲ. ನಿಮಜ್ಜನಂ ಅಂತ ಒಂದಿದೆ, ನಾನು ನೋಡಬೇಕು. ಇಟ್ಸ್ ವೆರಿ ಗ್ರೇಟ್ ಮೂವಿ. ಆ ತರಹದ ಸಿನಿಮಾಗಳನ್ನು ನೋಡಿ. ಆಮೇಲೆ ಮಣಿರತ್ನಂ ಒಂದ್ಸಲ ಇವ್ರನ್ನ ಕರೀತಾರೆ, ನಾವೊಂದು ಸಿನಿಮಾ ಮಾಡೋಣ ಬಾ, ನೀನು ಸಿನಿಮಾಟೋಗ್ರಾಫರ್, ಯು ಹ್ಯಾವ್ ಎ ಗುಡ್ ಟೀಮ್, ಯಾಕೆ ಬೇಕು ನಾನು ನಿಮಗೆ, ನನ್ನ ಸಿಟಿ ಏನಿದೆ, ಯು ಡೂ ಇಟ್ ಅಂತ. ಇಲ್ಲ ಅಂತ ಮಣಿರತ್ನಂ ಒತ್ತಾಯ ಮಾಡ್ತಾರೆ. ನೆಲ್ಲು ಅಂತ ಅನ್ನೋದು ಅವರು ಫಸ್ಟ್ ಸಿನಿಮಾ ಇನ್ ಮಲಯಾಳಂ, ಬಾಲು ಮಹೇಂದ್ರ ಅವ್ರದ್ದು. ಸಿನಿಮಾ ಫೇಲ್ ಆಯಿತು, ಅದನ್ನ ರಿಲೀಸು ಮಾಡಲಿಲ್ಲ. ಇಟ್ ವಾಸ್ ಶೆಲ್ವ್ಡ್, ಅಂದರೆ ಒಂಥರ ಗೂಡಲಿಟ್ಟು ಬಾಗಿಲು ಹಾಕಂಗೆ ಹಾಗೆ ಮಾಡಿಬಿಟ್ರು. ಹಿ ವಾಸ್ ಗಿವನ್ ದಿ ಬೆಸ್ಟ್ ಸಿನಿಮಾಟೋಗ್ರಾಫರ್ ಅವಾರ್ಡ್ ಇನ್ 1974. 1974ರಲ್ಲಿ ಅವರು ಬೆಸ್ಟ್ ಸಿನಿಮಾಟೋಗ್ರಾಫರ್ ಅಂತ ಬಿರುದು ಕೊಟ್ಟರು. ನನಗೆ ಗೊತ್ತಿದ್ದ ಮಟ್ಟಿಗೆ ಅವರ ಮೊಟ್ಟ ಮೊದಲನೇ ಸಿನಿಮಾ ಕನ್ನಡದಲ್ಲಾಯಿತು, ಕೋಕಿಲ.
ನಿರ್ದೇಶನಕ್ಕೆ ಬಂದು ನೋಡಿ ಹೇಗಾಗುತ್ತೆ ಅಂದ್ರೆ ಕ್ಯಾಮ್ರಾ ಹಿಂದೆ ನಿಂತುಕೊಂಡು ಅಷ್ಟು ಶೂಟ್ ಮಾಡಿ 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 ನಾನೇ ಮಾಡ್ತೀನಿ ಸುಮ್ರ ಅನ್ನೋ ಫೀಲಿಂಗ್ ಬಂದ್ಬಿಡ್ತಾ. ಹಿ ಡಿಡ್ ಇಟ್. ಕೋಕಿಲಾ ವಾಸ್ ಎ ಗ್ರೇಟ್ ಹಿಟ್. ಹಿಟ್ ಅಂದರೆ ಬಾಕ್ಸ್ ಆಫೀಸ್ ಹಿಟ್ ಅಂತಾರಲ್ಲ, ನಿಮಗೆ ಇಲ್ದಿದ್ರೆ ಕೋಕಿಲಾ ಮೋಹನ್ ಸಿಗ್ತಾನೆ ಇರಲಿಲ್ಲ. ನನಗೆ ಡೌಟ್ ಅಂದರೆ ಅದರಲ್ಲಿ ಹೀರೋಯಿನ್ ರೋಲ್ ಮಾಡಿದವರು ಬಾಲು ಮಹೇಂದ್ರ ಅವರ ಪತ್ನಿ ಶೋಭಾ ಅಂತ ಆಕೆ ಹೆಸರು. ಸುಮ್ಮನೆ ಶೋಭಾ ಅಂದರೆ ಅರ್ಥ ಆಗಲ್ಲ. ತಮಿಳುನಾಡಿನಲ್ಲಿ ಪಸಿ ಶೋಭಾ ಅಂತ ಅನ್ಬೇಕು. ಪಸಿ ಅಂದರೆ ಹಸಿವು ಮೋಸ್ಟ್ಲಿ. ಆಕೆ ಇನ್ನೊಂದು ಫಿಲ್ಮಲ್ಲಿ ಮಾಡಿಲ್ಲ ಅಂತ ನಂಗೆ ಅನುಮಾನ ಇದೆ. ಅಪರಿಚಿತ ಮಾಡಿದರೆ ಬಹುಶಃ. ದಟ್ ವಾಸ್ ಆಲ್ಸೋ ಎ ಗ್ರೇಟ್ ಮೂವಿ. ಬಟ್ ಡೆಬ್ಯೂ ಅಂತ ಏನಾಯ್ತಲ್ಲ ಅದರಲ್ಲಿ ಇವರಿಗೆ ಬೆಸ್ಟ್ ಸಿನಿಮಾಟೋಗ್ರಾಫರ್ ಅವಾರ್ಡ್ ಸಿಕ್ತು, ನ್ಯಾಷನಲ್ ಅವಾರ್ಡ್ ಸಿಕ್ತು, ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್ನಲ್ಲಿ ಬೆಸ್ಟ್ ಸ್ಕ್ರೀನ್ ಪ್ಲೇಗೆ ಅವಾರ್ಡ್ ಸಿಕ್ತು. ಆಮೇಲೆ ಮದ್ರಾಸ್ನಲ್ಲಿ ಒಂದು ಕನ್ನಡ ಸಿನಿಮಾ 150 ದಿವಸ ಓಡುತ್ತೆ ಅನ್ನೋದ್ರ ಲೆಕ್ಕ ಹಾಕಿ 150 ಡೇಸ್ ಇನ್ ಮದ್ರಾಸ್ ಇನ್ ಚೆನ್ನೈ. ಅವ್ರು ತಮಿಳು ಬಿಟ್ಟು ಇನ್ನೇನಿಲ್ಲ ಜಗತ್ತು. ಅಂಥದ್ದು ಕನ್ನಡ ಸಿನಿಮಾ ನೋಡಿದ್ರು. ಹೀಗೆ ಸಾಧನೆ ಮಾಡ್ತಾ ಬಂದವು. ಆದರೆ ನನಗೆ ಬಾಲು ಮಹೇಂದ್ರ ಅಂತ ಅಂದ್ಕೂಡಲೇ ತಕ್ಷಣ ನೆನಪಾಗೋದು ಮೂನ್ರಾಮ್ ಪಿರಾಯಿ. ಚೆಕ್ ಮಾಡಿದ್ರು, ಜರ್ನಲಿಸ್ಟ್ ಕೇಳಿದ್ರು ಯಾಕೆ ಈ ಫಿಲ್ಮ್ ಇಷ್ಟು ಡಿಫ್ರೆಂಟ್ ಆಗಿದೆ, ನಿಮ್ಗೇನು ಸ್ಫೂರ್ತಿ ಅಂತ ಕೇಳಿದಾಗ ಆ ಸಿನಿಮಾದಲ್ಲಿ ನಾನಿದ್ದೀನಿ ಹುಡುಕೋ ಹೋಗಿ ಅಂತ ಅಂತಾರೆ. ಗೋ ನನ್ನ ಯಾರು ಈ ನಾವೆಲ್ ಇಷ್ಟು ಚೆನ್ನಾಗಿ ಬರೆದಿರಲ್ಲ ಸರ್ ಹೇಗೆ ಅಂದಾಗ ಅದರಲ್ಲಿ ನಾನಿದ್ದೀನಿ ಕಣೆ, ಎಲ್ಲಿ ನಾನಿದ್ದೀನೋ ಅದು ಬೆಸ್ಟ್ ಆಗಲೇಬೇಕು ಅಂತ ಅಂತಾರೆ. ಆ ಹಾಡು ಒಂದ್ಸಲ ಕೇಳಿಸ್ಬೋದಾ? ಖಂಡಿತ ಖಂಡಿತ. ಮೂನ್ರಾಮ್ ಪಿರೈ ಇತ್ತು. ಓಕೆ, ಅದರ ಒಂದು ಸಾಂಗ್ ನಿಮ್ಗಾಗಿ. ಬಿಕಾಸ್ ಆಫ್ ಕಮಲ್ ಹಾಸನ್. ಕಮಲ್ ಮೈ ಇದೆಯಲ್ಲ ಒಂಥರ ಬೆಣ್ಣೆ ಮುದ್ದೆ ಇದ್ದಂಗೆ ಅದು. ಅದನ್ನು ಯಾವ ಶೇಪ್ಗೆ ಬೇಕಾದ್ರೂ ತರೋಲ್ಲ ಅಂತ. ಆ್ಯಂಡ್ ಸಿಲ್ಕ್ ವಾಸ್ ಅನದರ್ ಗ್ರೇಟ್ ಆಕ್ಟ್ರೆಸ್. ಆಕೆ ಒಂದು ತೆಲುಗು ಸಿನಿಮಾದಲ್ಲಿ ಅತ್ತಿಗೆ ಪಾತ್ರ ಮಾಡಿದ್ದಾರೆ. ನೀವು ನೋಡ್ಬೇಕದು. ಮೊದಲು ಕೇಳಿದ್ರಲ್ಲ ಸೀತಾಕೋಕ ಚಿಲಕ, ಅದರಲ್ಲಿ ವೈಫ್ ಆಫ್ ದಿ ವಿಲನ್ ಶರತ್ ಬಾಬು ವಾಸ್ ದಿ ವಿಲನ್ ಆ್ಯಂಡ್ ಶೀ ಇಸ್ ಹಂಬಲ್ ವೈಫ್. ಎಷ್ಟು ಅದ್ಭುತವಾಗಿತ್ತು ಅಂತಂತಂದರೆ ಈ ಸಿನಿಮಾನ ಮೂನ್ರಾಮ್ ಪಿರೈನ ಹಿಂಗೆ ಹಿಂದಿಗೆ ಮಾಡಿಕೊಡು ಅಂತ ಕೇಳಿದಾಗ ಕಮಲ್ ಹಾಸನ್ ರೂಲ್ ಹಾಕ್ತಾನೆ ಅದಕ್ಕೆ. ಮತ್ತು ಬಾಲು ಮಹೇಂದ್ರ ಆಲ್ಸೋ ಡಿಮ್ಯಾಂಡ್ಸ್ ಇಟ್. ಈ ಕ್ರೂ ಬಿಟ್ಟು ನಾನು ಬೇರೆ ಕ್ರೂ ಜೊತೆ ಮಾಡಲ್ಲ, ನನಗೆ ಇವರೇ ಬೇಕು. ಲಿರಿಕ್ಗೆ ಬೇಕಾದ್ರೆ ನೀವು ಬೇರೆಯವ್ರನ್ನ ಹಾಕ್ಕೊಳ್ಳಿ ಅಥವಾ ಸಂಭಾಷಣೆಗೆ ಬೇರೆಯವ್ರನ್ನ ಹಾಕ್ಕೊಳ್ಳಿ. ಅಷ್ಟು ಬಿಟ್ಟು ದ ಹೋಲ್ ಆ್ಯಕ್ಷನ್ ಇದೆಯಲ್ಲ ಇಟ್ ವಾಸ್ ಡನ್ ಇನ್ ಹಿಂದಿ ವಿತ್ ದಿ ತಮಿಳ್ ಕ್ರೂ. ಅದರೊಳಗೆ ಭಾಳ ಮನಸ್ಸು ನಟುವಂಥ ಒಂದು ವಿಷಯ ಅಂದರೆ ಕಮಲ್ ಹಾಸನ್ ಈಸ್ ಅ ಡ್ರಿಲ್ ಟೀಚರ್. ಅದರ ಸ್ಕೂಲ್ ಓನರ್ನ ಹೆಂಡತಿ ಸಿಲ್ಕ್ ಸ್ಮಿತಾ. ಇಲ್ಲಿ ಒಂದ್ಸಗೆ ದುಃಖ ಆಗೋದು ಅಂತಂದರೆ ಅವಳು ತುಂಬ ಮೋಹಿಸ್ತಾಳೆ, ಇವನಿಗೆ ಆ ಮೋಹ ಇರಲ್ಲ. ಇವನು ಪ್ರೀತಿಸ್ತಾ ಇರೋದು ಆ ಬುದ್ಧಿಮಾಂದ್ಯ ಅಂದರೆ ನೆನಪಿನ ಶಕ್ತಿಯನ್ನು ಕಳ್ಕೊಂಡಿರುವಂಥ ಒಂದು ಹುಡುಗಿನ. ಅವಳು ಶಿ ಬಿಕಮ್ಸ್ ಎ ಚೈಲ್ಡ್ ಆ್ಯಂಡ್ ಅವಳಿಗೆ ತಲೆ ಬಾಚೋದು, ಏನು ತೆಗೆಯೋದು ಇದೆಲ್ಲ ಮಾಡ್ತಿರ್ತಾನೆ. ಆ ಹ್ಯೂಮನ್ ಆ್ಯಂಗಲ್ ಎಷ್ಟು ಚೆನ್ನಾಗಿ ಟಚ್ ಮಾಡ್ತಾರೆ ಬಾಲು ಮಹೇಂದ್ರ ಅಂತಂತಾರೆ. ಐ ರಿಯಲಿ ಅಡೋರ್ ಹಿಮ್, ಲವ್ ಹಿಮ್ ಸೋ ಮಚ್. ಸೀತಾಕೋಕ ಚಿಲಕ ಇರ್ಬೋದು, ಮೂನ್ರಾಮ್ ಪಿರೈ ಇರ್ಬೋದು, ಅಥವಾ ಎನಿ ಕ್ರಿಯೇಷನ್ ಆಫ್ ಬಾಲು ಮಹೇಂದ್ರ ಯೂಸ್ ಟು ಬಿ ಲೈಕ್ ದಿಸ್. ಅಂದರೆ ಈ ಥರ ಒಂದು ಹೊಸದಾಗಿ ನಿಮ್ಮ ಮನಸ್ಸಿಗೆ ನಾಟುವ ಹಾಗೆ ಅದನ್ನು ಮಾಡುವಂಥ ತಾಕತ್ತು ಒಂದಿತ್ತು. ಆ ಬಾಲು ಮಹೇಂದ್ರ ಅವ್ರ ಬಗ್ಗೆ ಮಾತಾಡ್ತಾ ಮೂನ್ರಾಮ್ ಪಿರೈಯಲ್ಲಿ ಒಂದು ಲಾಸ್ಟ್ ಸೀನ್ ಇದೆ. ಅಷ್ಟೊತ್ತಿಗೆ ಅವಳು ನೆನಪು ಬಂದುಬಿಟ್ಟಿರುತ್ತೆ. ಆ್ಯಂಡ್ ಶುಡ್ ಹ್ಯಾವ್ ಫರ್ಗಾಟನ್ ಇವನು ಯಾರೋ ಅನ್ನೋದು ಮಾತು ಹೋಗಿರುತ್ತೆ. ಇವನು ಅವಳ ತಿಂಗಳಗಟ್ಟಲೆ ಉಳಿಸ್ಕೊಂಡು ಅವಳಿಗೆ ಸುಧಾರಿಸಿ, ಅವಳಿಗೆ ಆಟ ಆಡಿಸಿ, ಊಟ ಮಾಡಿಸಿ, ಏನ್ ತೆಗೆದು ಅವಳ ಬಟ್ಟೆ ಒಣಗಿ ಹಾಕಿ. ಸೀನ್ ಕೂಡ ರೆಡಿ ಇದೆ, ಗ್ರೇಟ್ಫುಲ್ ಟು ಯು. ಲಾಸ್ಟ್ ಶಾಟ್ನಲ್ಲಿ ಎಂಟಿ ಪ್ಲಾಟ್ಫಾರ್ಮ್, ಪ್ರಾಬಬ್ಲಿ ಇದನ್ನ ಕೂನೂರಲ್ಲಿ ಶೂಟ್ ಮಾಡಿದ್ರ ಅಂತ. ಕೂನೂರ್ ಅಂತ ಒಂದು ಊರಿದೆ. ಊಟಿಗೆ ಹೋಗೋರು ಅಲ್ಲಿಗೆ ಹೋಗಲ್ಲ, ದಡ್ರವರು. ಯು ಶುಡ್ ಟ್ರಾವೆಲ್ ಬೈ ಟ್ರೈನ್ ಟು ಕೂನೂರ್, ನಿಯರ್ ಬೈ ರೈಲ್ವೆ ಸ್ಟೇಷನ್. ಅದು ಆ ಟ್ರೈನು ಮುಂದಕ್ಕೆ ಹೋಗುತ್ತೆ ಮತ್ತು ಬರೋ ಹಿಂದಕ್ಕೆ ಬರುತ್ತೆ. ಗ್ರೇಟ್. ಊಟಿ ಈಸ್ ಮೈ ಫೇವರಿಟ್ ಟೌನ್. ಅದರಲ್ಲಿ ಸೂಕ್ಷ್ಮತೆ, ಅವಳಿಗೆ ನೆನಪು ಹೋದಾಗ ಇವಳನ್ನ ಸೆಕ್ಯೂರ್ ಮಾಡ್ತಾನೆ. ಅವಳಿಗೆ ನೆನಪಿನ ಶಕ್ತಿ ಬಂದ ಕೂಡಲೇ ಅವಳು ಅಪ್ಪ ಅಮ್ಮನ ಜೊತೆ ಹೊರಟೋಗ್ತಾಳೆ. ಆ ತಲೆ ಮೇಲೆ ಒಂದು ಕೊಡ ಇಟ್ಕೋತಾನೆ, ಒಂದು ನಾಯಿ, ಒಂದು ಕೋತಿ ಆಡ್ಸೋದು ತೋರಿಸ್ತಾನೆ. ಆಡ್ರ ರಾಮ ಅಂತಂತಾಳೆ. ಅದನ್ನೆಲ್ಲ ಹೇಳ್ತಾನೆ. ಅಂದರೆ ಎಷ್ಟೆಲ್ಲ ಹೇಳಿ 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 ನಾನು ಕಣೆ ಅದು ಐ ವಾಸ್ ವಿತ್ ಯು ಅಂಡ್ ಯು ಲವ್ಡ್ ಮೀ ಸೋ ಮಚ್. ಅರೆ ಅವಳಿಗೆ ಯಾರೋ ಹುಚ್ಚ ಅನ್ಕೋತಾಳೆ. ಮೂನ್ರಾಮ್ ಪಿರೈ ಹಿಂದಿಯಲ್ಲಿ ನಾನು ನೋಡಲಿಲ್ಲ. ಬಾಲು ಮಹೇಂದ್ರ ಅವ್ರ ಬಗ್ಗೆ ಮಾತನಾಡುವಾಗ ಮೂನ್ರಾಮ್ ಪಿರೈ
ಅದನ್ನ ಹಿಂದಿಯಲ್ಲಿ. ಸ್ಟ್ರೇಂಜಸ್ ಒಂದು ಸ್ಟ್ರೇಂಜ್ ಗುರುತಿಸಬೇಕಾದಂತಹ ಇದು ಅಂದ್ರೆ ಕಮಲ್ ಹಾಸನ್ ಮತ್ತು ಶ್ರೀದೇವಿ ನಟಿಸಿದ ಮೊದಲನೇ ಚಿತ್ರ ಅಪೇರ್ ಮಾಡ್ತಾರೆ. ಹೌದು. ಆಮೇಲೆ ಅದನ್ನು ಹಿಂದಿಲಿ ಮಾಡಬೇಕು ಅಂತ ಇವರಿಗೆ ಒತ್ತಾಯ ತಂದಿದ್ದು ಕೇವಲ್ ಚಾನಲ್. ನೋಡಿ ವೀಣಾ, ನೀವು ಏನು ಮತ್ತು ನಿಮ್ಮ ತಾಕತ್ತೇನು ಅದು ಬೇರೆ ಒಂದು ಭಾಗ. ಆದರೆ ನೀವು ಯಾರ ಜೊತೆ ಕೆಲಸ ಮಾಡ್ತೀರಿ ಅದು ನಿಮ್ಮ ಜೀವನದ ಇನ್ನೊಂದು ಭಾಗ. ಸೌಭಾಗ್ಯ ಅದು. ನಾನು ತುಂಬಾ ಹಿರಿಯ ಪತ್ರಕರ್ತರ ಜೊತೆ ಕೆಲಸ ಮಾಡಿದ್ದೀನಿ. ವಿ ಗಾಟ್ ದ ಆರ್ಟ್. ಚಪ್ಪಲಿ ಹೊಲಿಯೋನು ಕೂಡ ಅವನು ಒಬ್ಬ ಗುರು ಇರ್ತಾನಲ್ಲ, ಆ ಸೌಭಾಗ್ಯ ಈಗ ನನ್ಗೆ ಬಂದಿದೆ. ನೋಡಿ, ನನ್ಗನ್ಸ್ತದ ಬಾಲಚಂದರ್ ಏನ್ ಮುಟ್ಟಿದ್ರು ಚಿನ್ನ. ಎಂತೆಂಥ ಆಕ್ಟ್ರೆಸ್ ಸರಿತಾ ನೋಡಕ್ ಹೆಂಗಿದ್ರು. ಶಿ ದ ಡಾರ್ಕ್ ಕಾಂಪ್ಲೆಕ್ಷನ್ಡ್ ಗರ್ಲ್. ಅವ್ರನ್ನ ಹಾಕೊಂಡು ಮರೋ ಚರಿತ್ರ ಮಾಡಿದ್ರು. ಆಮೇಲೆ ಈ ದೊಡ್ಡವ್ರ ಜೊತೆ ಕೆಲಸ ಮಾಡೋದು ಇದೆಯಲ್ಲ, ಅವರು ಒದಿಸ್ಕೊಂಡು ಕೆನ್ನಾಗಿ ಹೊಡೆದ್ರೆ ಅದಕ್ಕಿಂತ ಅದ್ಭುತ ಇನ್ಯಾವುದೂ ಇಲ್ಲ. ಹಾಗೆ ಮಾಡಿ ಸಂಗೀತಂ ಶ್ರೀನಿವಾಸರಾವ್ ಜೊತೆ ಕೆಲಸ ಮಾಡ್ತಾರೆ, ಕೆ ವಿಶ್ವನಾಥ್ ಜೊತೆ ಕೆಲಸ ಮಾಡ್ತಾರೆ. ಕೆ ವಿಶ್ವನಾಥ್ ಮಂಚದ ಮೇಲೆ ಮಲಗಿರ್ತಾರೆ, ಕಮಲ್ ಹಾಸನ್ ಕೆಳಗೆ ಮಲಗಿರ್ತಾನೆ. ಸಾಗರ ಸಂಗಮ ರಿಲೀಸ್ ಆಗಿರುತ್ತೆ. ಹೀರೋ ಬಲೆ ಬಾಜ್ ಸಂಡೆ ಅಂತ, ಈ ಹೀರೋ ಬಹಳ ಚೆನ್ನಾಗಿ ಮಾಡಿದಂತೆ ಅಂತ. ಡೈರೆಕ್ಟರ್ ಅವರು ಅವರೇ ದೇ ಆರ್ ಕಾಂಗ್ರ್ಯಾಚುಲೇಟಿಂಗ್ ಈಚ್ ಅದರ್. ಈ ಥರದ ರಿಲೇಷನ್ಶಿಪ್ ಬೆಳೆಯುತ್ತೆ. ಹಾಗೆ ಬೆಳೆಸ್ಕೊಂಡ ಬಾಲು ಮಹೇಂದ್ರ ಒಂದ್ಸಲ ಮಾತ್ರ ಮಣಿರತ್ನಂ ಬರ್ತಾರೆ, ಒಂದು ಲೂಸ್ ಸ್ಟೋರಿ, ಥ್ರೆಡ್ ಸರಿ ಇರಲ್ಲ, ಕನ್ನಡದಲ್ಲಿ ಸಿನಿಮಾ ಮಾಡೋಣ ಅಂತ. ನೋಡಿ, ನಾವು ಒಂದು ಭಾಷೆ ಒಂದು ಬ್ಯಾರಿಯರ್ ಅಂತ ಮಾಡ್ಕೋತೀವಿ. ಫೈನ್. ಗ್ರಾಮರ್ ಇಸ್ ಎ ಡ್ಯಾಮ್ ಇಟ್. ಲ್ಯಾಂಗ್ವೇಜ್ ಇಸ್ ಎ ರಿವರ್, ಇಟ್ ಫ್ಲೋಸ್. ಅವರು ಕನ್ನಡದಲ್ಲಿ ಮಾಡೋಣ ಅಂತಂದಾಗ ಬಾಲು ಹೇಳ್ತಾರೆ, ನನಗೆ ಕನ್ನಡ ಬರಲ್ಲ, ನಿಂಗೂ ಬರಲ್ಲ, ನೀನು ತಂದಿರೋ ಅನಿಲ್ ಕಪೂರ್ ಇದನ್ನಲ್ಲ ಅವನಿಗೂ ಬರಲ್ಲ, ನಾವೆಲ್ಲ ಸೇರ್ಕೊಂಡು ಅಂತ ಸಿನಿಮಾ ಮಾಡೋದು ಅಂತ. ಆದರೆ ಒತ್ತಾಯದ ಮೇಲೆಗೆ ಪಲ್ಲವಿ ಅನುಪಲ್ಲವಿ ಮಾಡ್ತಾರೆ. ನಗುವ ನಯನ ಹಾಡು ಕೇಳ್ಕೊಂಡ್ ಬಂದ್ಬಿಡಿ. ಪ್ಲೀಸ್. ಪಲ್ಲವಿ ಅನುಪಲ್ಲವಿ ಆ ಸಿನಿಮಾದ ಈ ಹಾಡು ನಿಮ್ಗಾಗಿ. ನಮ್ಮಲ್ಲೆಲ್ಲ ಚಾನ್ಸ್ ಸಿಗಲಿಲ್ಲ ಅಥವಾ ಚಾನ್ಸ್ ಕಡಿಮೆ ಆಯಿತು ಅಂತೇಳಿ ಹಿಂದಿ ಟ್ರೈ ಮಾಡೋರಿದ್ದಾರೆ. ಹೌದು. ಆದರೆ ಒಬ್ಬ ಹಿಂದಿ ನಟ ಬಂದು ನಾನು ಕನ್ನಡದಲ್ಲಿ ಮಾಡ್ತೀನಿ, ನಂಗೆ ಮಾಡಿಕೊಡಿ ಅಂತ ಹೇಳಿದಾಗ ಅನಿಲ್ ಕಪೂರ್ ಕೇಮ್ ಲೈಕ್ ದಟ್. ಅವನು ಫಸ್ಟ್ ಮೂವಿನೇ ಪಲ್ಲವಿ ಅನುಪಲ್ಲವಿ. ಆ ಟೀಮ್ ಹಾಗಿತ್ತಮ್ಮ, ಅದು ಯಾಕೆ ಡಿಸ್ಟರ್ಬ್ ಆಯಿತು ಗೊತ್ತಿಲ್ಲ. ಒಂದು 60 ಲಕ್ಷದಲ್ಲಿ 70 ಲಕ್ಷದಲ್ಲಿ ಒಂದು ಸಿನಿಮಾ ಮಾಡೋರು. ಭಾಳ ಸ್ಮಾಲ್ ಬಜೆಟೆಡ್ ಮೂವೀಸ್, ಬಟ್ ದೇ ಆರ್ ಗ್ರೇಟ್ ಮೂವೀಸ್. ಅಮೋಲ್ ಪಾಲೇಕರ್ ನಿಂತರೆ 5 ರೂಪಾಯಿ ಖರ್ಚು ಮಾಡೋಕೆ ಬರ್ತಿಲ್ಲ. ಅಯ್ಯರ್ ಇದಾರಲ್ಲ, ಜಿ ವಿ ಅಯ್ಯರ್, ಅವರಷ್ಟು ಜಿಪುಂಡರು ಈ ಜಗತ್ತಿನಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಿದ್ರಿಂದಲೇ ಆ ಸಿನಿಮಾಗೆ ಒಂದು ತಾಕತ್ ಬಂತು ಅಂತ ಹೇಳಿ 1982 ಅಂತ ಕಾಣಿಸುತ್ತೆ ದಿಸ್ ಹ್ಯಾಪನ್. ಅದಕ್ಕೆ ಮುಂಚೆ ಸದ್ಮಾ ಬಂದಿತ್ತು. ಸದ್ಮಾಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂತು. ದಟ್ ಈಸ್ ಸಿಲ್ಕ್ ಸ್ಮಿತಾ ಅಂಡ್ ಶ್ರೀದೇವಿ ಅಂಡ್ ಕಮಲ್ ಹಾಸನ್. ಪಲ್ಲವಿ ಅನುಪಲ್ಲವಿಗೆ ಬೆಸ್ಟ್ ಸಿನಿಮಾಟೋಗ್ರಾಫರ್ ಅವಾರ್ಡ್ ಬಂದಿದ್ದು ಬಾಲು ಮಹೇಂದ್ರಗೆ. ಅವ್ರಿಗೆ ಕೆಮರಾ ಹುಚ್ಚಿತ್ತು, ಆನಂತರ ಡೈರೆಕ್ಷನ್ ಹುಚ್ಚು ಬಂತು. ಡೈರೆಕ್ಟರ್ ಆದಮೇಲೆ ಆ್ಯಕ್ಟರ್ ಆಗಬೇಕು ಅನಿಸ್ತು. ಒಂದೆರಡು ಫಿಲ್ಮ್ ಆ್ಯಕ್ಟ್ ಮಾಡ್ತಾರೆ. ಸಿ, ಇಟ್ ಇಸ್ ಆಲ್ ಒನ್. ಎಲ್ಲವೂ ಸೇರಿದ್ರೆ ತಾನೇ ಒಂದು ಸಿನಿಮಾ ಆಗೋದು. ಅವೆಲ್ಲವನ್ನೂ ಸೇರಿಸ್ಕೊಂಡು ಡೈರೆಕ್ಟ್ ಮಾಡಿ, ಆ್ಯಕ್ಟ್ ಮಾಡಿ, ಫೋಟೋಗ್ರಫಿ ಮಾಡಿ ಬಾಲು ಬಿಕೇಮ್ ಎ ವೆರಿ ಬಿಗ್ ಮ್ಯಾನ್. ನ್ಯಾಷನಲ್ ಅವಾರ್ಡ್ ಬಂತು ಅವ್ರಿಗೆ. ಕನ್ನಡದ ಸಿನಿಮಾ ಕೋಕಿಲ. ಕೋಕಿಲ ಅನ್ನೋ ಸಿನಿಮಾ ಮಾಡದಿದ್ರೆ ಇವತ್ತು ಕೋಕಿಲ ಮೋಹನೇ ಇಲ್ಲ. ಇಟ್ ವಾಸ್ ಅ ಗ್ರೇಟ್ ಮೂವಿ. ಅವರ ಲೈಫ್ನಲ್ಲಿ ಆದ ಒಂದು ದುರಂತ ಅಂತಂದರೆ, ಅವರ ಪತ್ನಿ ಶೋಭಾ, ಪಸಿ ಶೋಭಾ ಅಂತ ಕರಿತೀವಿ ನಾವು, ಶಿ ಕಮಿಟೆಡ್ ಸೂಸೈಡ್. ಇದು ಚಿತ್ರರಂಗದಲ್ಲಿ ತುಂಬ ನೋಡಿದ್ದೀನಿ ನಾನು. ಸಿಲ್ಕ್ ಸ್ಮಿತಾ ಕಮಿಟೆಡ್ ಸೂಸೈಡ್, ಗುರುದತ್ ಕಮಿಟೆಡ್ ಸೂಸೈಡ್. ಅದು ಏನು ಮನೋಭಾವ, ಯಾಕೆ ಹಂಗಾಗುತ್ತೆ, ಒನ್ ಮಸ್ಟ್ ಸ್ಟಡಿ. ಕೋಕಿಲ ಅಂದ ತಕ್ಷಣ ಅದ್ರದ್ದು ಒಂದು ಟ್ರೇಲರ್ ಇದೆ. ಟ್ರೇಲರ್? ಓ ಮೈ ಗುಡ್. ಓಕೆ, ಆ ಟ್ರೇಲರ್ನ ನೋಡ್ಕೊಂಡ್ ಬರೋಣ. ನನ್ನ ಹೆಸರು ಹೆಗ್ಗಡ ದೇವನಕೋಟಿ ಮುರಳಿ ಮನೋಹರ್ ರಾವ್ ಭಾಸ್ಕರ್ ರಾವ್ ಅಂತ. ನೋಡಿ, ಆವಾಗಿನ ಟ್ರೇಲರ್ಗೂ ಈಗಿನ ಟ್ರೇಲರ್ಗೂ ಎಷ್ಟೊಂದು ವ್ಯತ್ಯಾಸ. ಅಲ್ಲಲ್ಲ, ನನಗೆ ಸಂತೋಷ ಆಗ್ತಿದ್ದೇನು ಅಂತಂದ್ರೆ, ಲಂಕೇಶ್ ಸಿನಿಮಾ ಮಾಡಕ್ಕೆ ಹೊರಟಾಗ ನಾವು ವಿ ಆರ್ ಆಲ್ ವೆರಿ ಸ್ಕೆಪ್ಟಿಕಲ್. ಈ ತಿಕ್ಲ ಏನೇನು ಮಾಡ್ತಾನೆ ಅಸಾಮೆ ಅಂತೇಳಿ. ಬಟ್ ಎಲ್ಲಿಂದ ಬಂದವರು, ಈ ವಾಟ್ ಅ ವಂಡರ್ಫುಲ್ ಕ್ರಿಯೇಷನ್ ಇಟ್ ಈಸ್. ಆ ನಾಜೂಕಾತ್, ಸೂಕ್ಷ್ಮವನ್ನು ಅರಿತು ಮಾಡುವಂತಹ ಗುಣ ಅದು ಈಗಿನ ಡೈರೆಕ್ಟರ್ಸ್ಗೆ ಇರಲ್ಲ. ಇವ್ರದ್ದು ಪ್ರಾಬ್ಲಮ್ ಏನಂದರೆ, 3 CD ನೋಡಿ 4ನೇ ಸಿನಿಮಾ ಮಾಡ್ತಾರೆ. ದೇ ಡು ನಾಟ್ ಥಿಂಕ್ ಒರಿಜಿನಲಿ. ನೀವು ಒರಿಜಿನಲ್ ಆಗಿ ಥಿಂಕ್ ಮಾಡದೇ ಇದ್ರೆ ಕೆಟ್ಟ ಸಿನಿಮಾ ಬರುತ್ತೆ. ಅದನ್ನ ನಾವೀಗ ನೋಡಿದ್ವಿ. ಬಾಲು ಅನ್ಫಾರ್ಚುನೇಟ್ಲಿ ಅವ್ರಿಗೆ ಒಂದು ಅವಾರ್ಡ್ ಬರುತ್ತೆ. ಫಾರ್ಚುನೇಟ್ಲಿ ಬೆಸ್ಟ್ ಫಿಲ್ಮ್ ಫಾರ್ ಫ್ಯಾಮಿಲಿ ವೆಲ್ಫೇರ್ ಅಂತ.
ಇಡೀ ಮನೆ ಮಂದಿ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾಗಳ ಪೈಕಿ ಯು ಆರ್ ದಿ ಬೆಸ್ಟ್ ಅಂತ ಕೊಡ್ತಾರೆ. ಅಂಥ ಬಾಲು ಮಹೇಂದ್ರು ಹಿ ಡೈಡ್ ಆನ್ 13th February, ಪ್ರೇಮಿಗಳ ದಿನಾಚರಣೆಗೆ ಒಂದು ದಿವಸ ಮುಂಚೆ ಅವ್ರು ತೀರ್ಕೋತಾರೆ. 2014ರಲ್ಲಿ ಮೊನ್ನೆ ಲಾಸ್ಟ್ ವೀಕ್. ಅವರಿಗೆ ಸಮಸ್ತ ಕನ್ನಡಿಗರ ಪರವಾಗಿ ಅವರಿಗೆ ನೆಮ್ಮದಿ ದೊರಕಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ರವಿ ಬೆಳಗೆರೆ ಅವರೇ, ಫೆಬ್ರವರಿ 19, 1630 ಛತ್ರಪತಿ ಶಿವಾಜಿ ಮಹಾರಾಜ್. ನೀವು ಅಂತಿರೋ ಇಲ್ವೋ ಅಂತ ನಾನು ಕಾಯ್ತಾ ಇದ್ದೆ. ಸುಮ್ಮನೆ ಶಿವಾಜಿ ಅಂದ್ರೆ ಆಗಲ್ಲ. ಛತ್ರಪತಿ ಅಂದ್ರೆ ಕೊರನೇಟ್ ಮಾಡ್ತಾರೆ, ಅವ್ರಿಗೆ ಅಭಿಷೇಕ ಮಾಡ್ತಾರೆ. ಅಂದ್ರೆ ಒಂದು ಪಟ್ಟಕ್ಕೆ ತರೋದಿದೆಯಲ್ಲ, ಆ ಕೊರನೇಷನ್ ಫಂಕ್ಷನ್ ಅಲ್ಲಿ ಅವ್ರಿಗೆ ಛತ್ರಪತಿ ಅಂತ ಚಕ್ರವರ್ತಿ ಅನ್ನೋ ಅರ್ಥ ಬರುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜ್, ಸನ್ ಆಫ್ ಶಹಾಜಿ ಭೋನ್ಸ್ಲೆ ಅಂಡ್ ಜೀಜಾಬಾಯಿ ಭೋನ್ಸ್ಲೆ. ಅವರಿಗೆ ತಾಯಿಯ ಮೇಲೆ ಎಷ್ಟು ಪ್ರೀತಿ ಅಂತಂದ್ರೆ, ತಂದೆ ತಮ್ಮ ಹೊಟ್ಟೆಪಾಟಿಗೆ ಅವರು ಕೆಲಸ ಮಾಡ್ತಾ ಇದ್ರು, ತಾಯಿ ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಆ ತಾಯಿ ಶಿವಾಜಿ ಮಹಾರಾಜ್ಗೆ ಶಿವಸ್ತುತಿಯನ್ನು ಹೇಳ್ಕೊಡ್ತಾರೆ, ಸಂಸ್ಕೃತ ಹೇಳ್ಕೊಡ್ತಾರೆ. ಅಂದ್ರೆ ಮಗ ಈ ನೆಲವನ್ನು ಬಿಟ್ಟು ಹೋಗದೆ ಇರಲಿ ಅಂತಂತೇಳಿ, ನೆಲದ ಗುಣ ನಾವು ಇಟ್ಕೋಬೇಕು ಅಂತ ಹೇಳಿ. ಮತ್ತು ಆಗ ಇದ್ದದ್ದು ಈ ಮೊಘಲ್ ಹೆಜಮನಿ, ಸಿಕ್ಕಾಪಟ್ಟೆ ಮೊಘಲರ ದಬ್ಬಾಳಿಕೆ ಇತ್ತು. ಈ ಕಡೆ 5 ಮುಸ್ಲಿಂ ಸ್ಟೇಟ್ಸ್ ಇದ್ವು, ಗುಲ್ಬರ್ಗಾ, ಬಿಜಾಪುರ್, ಬೀದರ್, ಇಲ್ಲೆಲ್ಲ ಸಲ್ತನೇಟ್ಸ್ ಇದ್ವು. ಸೊ ಇವರೆಲ್ಲರ ಜೊತೆಗೆ ಹೋರಾಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತಂದರೆ ಶಿವಾಜಿ ಮಹಾರಾಜ್. ಹಿ ಈಸ್ ಕಾಲ್ಡ್ ಆಸ್ ರ್ಯಾಟ್ ಆಫ್ ಮೌಂಟನ್ಸ್ ಅಂತ, ಬೆಟ್ಟದ ಇಲಿ ಅದು ಅಂತ. ಯಾಕೆಂದ್ರೆ ಅವರು ಒಂದು ಹೊಸ ಪದ್ಧತಿನೇ ಶುರು ಮಾಡ್ತಾರೆ. ಹಿಂಗೆ ಮೊಘಲರ ಸೈನ್ಯ ನಡ್ಕೊಂಡ್ ಬರ್ತಾ ಇರುವಾಗ ಸಾವಿರಾರು ಜನ, ಅಕ್ಷೋಹಿಣಿ ಜನ, ನಾವು ಯಾವ ತೊಪ್ಪಲು ತುಳಿದಾಕ್ಬಿಡ್ತಾರೆ ನಮ್ಮನ್ನ. ಆದರೆ ನಾವು ಸೋಲ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹೊಸ ಯುದ್ಧ ವಿಧಾನಗಳನ್ನು ಕಂಡು ಹಿಡಿತಾರೆ. ಇಷ್ಟು ಸಣ್ಣ ರೂಮ್ನಲ್ಲಿ ನಾವೇನು ಕೂತಿದ್ವಿ, ಈ ಪುಟಾಣಿ ರೂಮ್ನಲ್ಲಿ ಮಲ್ಲಕಂಬ, ರೋಪ್ ಮಲ್ಲಕಂಬ, ಖಡ್ಗ ಚಲಾಯಿಸೋದು, ಇವೆಲ್ಲವನ್ನ ಕಲಿಸ್ತಾರೆ. ಅಂದರೆ ಹಿ ವಾಸ್ ಅ ಸೋಲ್ಜರ್ ಬೈ ಬರ್ತ್. ಆನಂತರ ಆದಿಲ್ ಶಾಹಿಗಳು ಅಂತ ಕಾಣಿಸುತ್ತೆ. ಒಂದ್ಸಲ ದೇ ಸೆಂಡ್ ನಿಮ್ಮಿಬ್ಬರ ಮಧ್ಯೆ ಯಾಕೆ ಜಗಳ, ನಮ್ಮಿಬ್ಬರ ಮಧ್ಯೆ ಕಾಂಪ್ರಮೈಸ್ ಮಾಡ್ಕೋಣ ಅಂತ ಅಫ್ಜಲ್ ಖಾನ್ನ ಕರೆಸ್ತಾರೆ. ಆದರೆ ಒಂದು ಷರತ್ತು ಏನಂತಂದ್ರೆ, ಇಬ್ರು ಕೈಯಲ್ಲೂ ಖಡ್ಗ ಅಂಡ್ ಓನ್ಲಿ ಒನ್ ಟು ಒನ್ ಮೀಟಿಂಗ್. ಖಡ್ಗ ಇನ್ಯಾಕೆ ತೆಗೆದಿರು ಅಂತಾರೆ. ಅವ್ನು ತೆಗೆದಿರ್ತಾನೆ, ಬಾ ತಪ್ಕೋ ಅಂತಾರೆ. ಹುಲಿ ಉಗುರನ್ನ ಹಾಕೊಂಡಿರ್ತಾರೆ, ಅದ್ರಲ್ಕೊಂಡ್ಬಿಡ್ತಾರೆ. ಓ, ಶಿವಾಜಿ ವಾಸ್ ಅ ಡೆಡ್ಲಿ ಫೆಲೋ. ಅವ್ರನ್ನ ನೀವು ಅವರು ನಾಟ್ ಎ ಸ್ಮಾಲ್ ವುಲ್ಫ್ ಟು ಡೈ, ಹಿ ವಾಸ್ ಅ ಗ್ರೇಟ್ ಲಯನ್. ಔರಂಗಜೇಬ್ ಕಡೆಗೆ ಬಂದು ಕೇಳ್ತಾನೆ, ಆಯ್ತಯ್ಯ ಇನ್ನೆಷ್ಟು ಕುರುಕಲ ಕೊಡ್ತೀಯ ನನಗೆ, ಬಂದ್ಬಿಡು, ನಾನು ನಿನ್ಗೊಂದು ರಾಜ್ಯ ಕೊಡ್ತೀನಿ, ಅಲ್ಲಿ ನೀರು ನೀ ಆಳು. ಕಾಂಪ್ರಮೈಸ್ ಮಾಡಕ್ಕೆ ಅದಕ್ಕೆ ಶಿವಾಜಿ ಮಹಾರಾಜ್ ಅನ್ನೋ ಮಾತು ಇವತ್ತು ನೀವು ಬಾಂಬೆ ಹೋಗಿ ಯಾವ ಹೋಟ್ಲಲ್ಲಾದ್ರೂ ನೋಡಿ ಒಂದು ಶಿವಾಜಿಯ ಚಿತ್ರ ಇದ್ದೇ ಇರುತ್ತೆ. ಇತಿಹಾಸ ತಾನು ಕೊಡಬೇಕಾದಂಥ ಪೀಸ್ ಆಫ್ ಬ್ರೆಡ್ ಇದೆಯಲ್ಲಮ್ಮ, ಅದು ನಿನ್ನ ಕೊಡುತ್ತೆ. ಈ ನಿನ್ನ ಹೇಳೋ ಬರೀ ಕೆಲಸ ಮಾಡ್ಬೇಕಷ್ಟೇ. ಸೊ ಶಿವಾಜಿ ಮಹಾರಾಜರು ಗೆರಿಲ್ಲಾ ವಾರ್ಫೇರ್ ಅಂತ ಆಮೇಲೆ ಅದನ್ನು ನಾವು ಕರೆಯೋಕ್ಕೆ ಶುರು ಮಾಡಿದ್ವಿ. 10 ಜನ ಸೇರಿಕೊಂಡು 1000 ಜನ ಸೈನಿಕರನ್ನು ಸೋಲಿಸೋದು. ಮೌಂಟೇನ್ ರೈಟ್ಸ್ ಎಲ್ಲರೂ ಬೆಟ್ಟಗಳ ಮೇಲೆ ಇರ್ತಾರೆ. ಇವ್ರು ಬರೋ ಹೊತ್ತಿಗೆ ಅವ್ರನ್ನ ಸಾಯಿಸಾಗಿರ್ತಾರೆ, ಗುಂಡು ನುಗ್ತಾರೆ, ಅಥವಾ ದ ಫೈರ್ ಆರೋಸ್, ಈ ಥರದ್ದೆಲ್ಲ ಇತ್ತು. ಶಿವಾಜಿ ಮಹಾರಾಜರನ್ನ ಔರಂಗಜೇಬ್ ಬಂಧಿಸ್ತಾನೆ. ಬಂಧಿಸಿದಾಗ ನನಗೇನೋ ರಿಲಿಜಿಯಸ್ ಇದು ಕಣ ನಾನು ಅಂತ ಹೇಳಿ ನೆಪ ಹೇಳಿ ಸ್ವೀಟ್ ಬ್ಯಾಸ್ಕೆಟ್ಸ್ನ ಕಳಿಸ್ತಾ ಇರ್ತಾರೆ. ಆ ಒಂದು ಸ್ವೀಟ್ ಬ್ಯಾಸ್ಕೆಟ್ನಲ್ಲಿ ಇವ್ರು ಕೂತ್ಕೊಂಡು ತರಿಸ್ಕೊಂಡ್ಬಿಡ್ತಾರೆ. ಶಿವಾಜಿ ವಾಸ್ ಎ ವೆರಿ ಗ್ರೇಟ್ ಮ್ಯಾನ್. ಆಮೇಲೆ ನೀವು ಅವರ ಇತಿಹಾಸವನ್ನು ಸುಮ್ಮನೆ ಓದಬಾರ್ದು. ಅಂದರೆ ತಾಧ್ಯಾತ್ಮ ಇಟ್ಕೊಂಡು ಓದಿದ್ರೆ ಅವರು ಭಾರತಕ್ಕೆ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟರು ಅನ್ನೋದು ಅರ್ಥ ಆಗುತ್ತೆ. ಒಂದು ಕಡೆ ಸಲ್ತನೇಟ್ಸ್, ಇನ್ನೊಂದು ಕಡೆ ಮೊಘಲ್ಸ್, ಮಧ್ಯ ಮರಾಠಿ ಮಾನುಸ್. ಆ ಮರಾಠಿ ಮಾನುಸ್ ಅನ್ನೋದನ್ನ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡವರು ಬಾಳ ಸಾಹೇಬ್ ಠಾಕ್ರೆ. ಆ ತರಹದ ದೇಶಭಕ್ತಿಯನ್ನ ಪ್ರದರ್ಶಿಸಿದ, ಅದನ್ನ ಜಾರಿಗೆ ತಂದ ಮಹಾನ್ ಪುರುಷ ಶಿವಾಜಿ ಮಹಾರಾಜ್ಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನ ಮುಂದೆ ಅಂದ್ರೆ ಫೆಬ್ರವರಿ 19 ಆಯ್ತು. ಈಗ ಫೆಬ್ರವರಿ 21 ನಟಿ ನೂತನ್. ನೀವು ಒಂದೊಂದ್ಸಲ ನನ್ನನ್ನ ಫೋರ್ಸ್ ಮೀಟು. ಶಿವಾಜಿ ಮಹಾರಾಜರ ಇನ್ನೊಂದು ವೈಶಿಷ್ಟ್ಯ ಅಂತ ಹೇಳಕ್ ಮುಂಚೆ, ಅವರು ಕರ್ನಾಟಕಕ್ಕೆ ಬರ್ತಾರೆ.
ಕರ್ನಾಟಕಕ್ಕೆ ಬಂದು ಬಿಟ್ವೀನ್ ಮಹಾರಾಷ್ಟ್ರ ಅಂಡ್ ಕರ್ನಾಟಕ ಏನು ಪಶ್ಚಿಮ ಘಟ್ಟಗಳಿವೆ ಅವುಗಳನ್ನು ಸ್ಟಡಿ ಮಾಡ್ತಾರೆ. ಹಿಸ್ ಆರ್ಮಿ ಕಮ್ಸ್ ಅಪ್ ಟು ಶಿವಮೊಗ್ಗ. ಆ ತರಹದ ಮನುಷ್ಯ, ಬಹಳ ವೇಗ, ಬಹಳ ತೀಕ್ಷ್ಣತೆ ಇದ್ದಂಥ ಮನುಷ್ಯ. ನೂತನ್ ಅಂದ್ರಲ್ಲ, ನೂತನ್ ಈಸ್ ಫ್ರಮ್ ಎ ಸ್ಕೂಲ್, ಒಂದು ಶಾಲೆಯಿಂದ ಬಂದಂಥ ಹೆಣ್ಣು. ಏನ್ ಸ್ಕೂಲ್ ಅಂದ್ರೆ ಅವ್ರ ಅಮ್ಮನೇ ಆಕ್ಟ್ರೆಸ್ಸು, ಶೋಭನಾ ಸಮರ್ಥ್, ತಂಗಿ ಆಕ್ಟ್ರೆಸ್ಸು, ಸ್ವತಃ ತಾವು ಕೂಡ. ಶಿ ವಾಸ್ ಅ ವಂಡರ್ಫುಲ್ ಆಕ್ಟ್ರೆಸ್. ಸರಸ್ವತಿ ಚಂದ್ರ ಹಾಡು ಇದೆಯಲ್ಲ, ಅದನ್ನ ಇನ್ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಓನ್ಲಿ ನೂತನ್ ಕುಡ್ ಡು ಇಟ್. ನೂತನ್ ಅಂಡ್ ಅಮಿತಾಬ್ ಬಚ್ಚನ್ ಪೇರ್ನಲ್ಲಿ ಒಂದು ಸಿನಿಮಾ ಬಂತು, ನೆನಪಾಗ್ತಿಲ್ಲ. ಅದರೊಳಗೆ ಒಂದು ತಿಂಡಿ ಮಾಡಿಕೊಡ್ತಾ ಇರ್ತಾಳೆ ಬಚ್ಚನ್ಗೆ. ಅದನ್ನ ತಗೊಂಡು ಹೋಗಿ ಅವನು ಮಾರ್ತಾನೆ. ಅದು ಎಷ್ಟು ರುಚಿಯಾಗಿ ಮಾಡ್ತಿರ್ತಾಳೆ ಅಂತಂದ್ರೆ ದುಡ್ಡು ಸೇರುತ್ತೆ. ಫ್ಯಾಮಿಲಿ ವಿಲ್ ಬಿ ವೆರಿ ಹ್ಯಾಪಿ. ಬಟ್ ಅಮಿತಾಬ್ ಬಚ್ಚನ್ ಫಾಲ್ಸ್ ಇನ್ ಲವ್ ವಿತ್ ಅನದರ್ ಗರ್ಲ್. ಆ ತಿಂಡಿ ನೀನು ಮಾಡ್ಬಿಡು ಅಂತ ಅಂತಾರೆ. ಫಸ್ಟ್ ಡೇನೆ ಮುಖಕ್ಕೆ ಕಳಿಸ್ತಾರೆ, ಏನ್ ಕೆಟ್ಟ ತಿಂಡಿ ತಂದಿದ್ಯಾ ಅಂತ ಅಂತಾರೆ. ಆ ನೂತನ್ನ ರಿಯಾಕ್ಷನ್ಸ್ ಇದಲ್ಲ ಫಿಲ್ಮಲ್ಲಿ, ದೇ ಆರ್ ವಂಡರ್ಫುಲ್. ನೂತನ್ ಇವರ ಫಸ್ಟ್ ಫಿಲ್ಮ್ ಹಮಾರಿ ಬೇಟಿ ಬಂದಾಗ 1950ರಲ್ಲಿ ಅಂತ ಅನಿಸುತ್ತೆ. ಆ ಹುಡುಗಿಗೆ 14 ವರ್ಷ, ಜಸ್ಟ್ 14 ಇಯರ್ ಗರ್ಲ್. ಆಮೇಲೆ ಹೈಯೆಸ್ಟ್ ನಂಬರ್ ಆಫ್ ಫಿಲ್ಮ್ ಫೇರ್ ಅವಾರ್ಡ್ಸ್. ಜೊತೆಗೆ ಇನ್ನೊಂದು ವಿಶೇಷ, ಅವರ ತಾಯಿನೇ ಇದನ್ನ ಡೈರೆಕ್ಟ್ ಮಾಡಿರುವಂತ. ಅವ್ರ ತಾಯಿ ಡೈರೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ರೆಕಾರ್ಡ್ ಹೇಗೆ ಕ್ರಿಯೇಟ್ ಆಗುತ್ತೆ ನೋಡಿ. ಈಕೆ 5 ಸಲ ಫಿಲ್ಮ್ ಫೇರ್ ಅವಾರ್ಡ್ ಕೊಡ್ತಾಳೆ. ಈಕೆ ಮಗಳು ಅಂದ್ರೆ ಅಕ್ಕಂಗಿರ ಮಕ್ಕಳು ಅಂತ, ಕಾಜೋಲ್ ಅವರ ಶಿ ಆಲ್ಸೋ ಟೇಕ್ಸ್ 5 ಫಿಲ್ಮ್ ಫೇರ್ ಅವಾರ್ಡ್ಸ್. ತನುಜಾ ಮಗಳು. ತನುಜಾ ಕೂಡ ಅಷ್ಟೇ ಬಹಳ ಮೃದುವಾದ, ಬಹಳ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ಆಕ್ಟ್ ಮಾಡ್ತಾ ಇದೆ ಅಂತ. ಸೊ ಇವರ ಇಡೀ ಮನೆತನವೇ ಒಂದು ಸ್ಕೂಲ್. ಅನದರ್ ಫೆಲೋ ಫ್ರಮ್ ದಟ್ ಫ್ಯಾಮಿಲಿ, ಮೋನಿಶ್ ಬೆಹಲ್, ವಿಲನ್ ರೋಲ್ ಮಾಡ್ತಿದ್ದ. ವಾಸ್ ಅ ವಂಡರ್ಫುಲ್ ಆಕ್ಟರ್. ತನುಜಾ ಮಕ್ಕಳೇ ಕಜೋಲ್ ಮತ್ತು ತನೀಶ್. ತನುಜಾ ತುಂಬಾ ಆರ್ಡಿನರಿ ರೋಲ್ಸ್ ಮಾಡಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಹಾತಿ ಮೇರೆ ಸಾಥಿಯಲ್ಲಿ ವಿಜೃಂಭಣೆ ಅಂದ್ರೆ ಅದ್ಭುತ. ನೂತನ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಲವ್ಡ್ ಆಕ್ಟ್ರೆಸಸ್ ಆಫ್ ರಾಜ್ ಕಪೂರ್. ಬಹಳ ಒಳ್ಳೆ ಸಾಮ್ಯ ಇತ್ತು ಅವರಿಗೆ. ಕೆಮಿಸ್ಟ್ರಿ ವಾಸ್ ವರ್ಕಿಂಗ್ ಇನ್ ದ್ರೀ. ನನಗೆ ತುಂಬಾ ಸಿಟ್ಟು ಬರೋದೇ ಅಂದರೆ ಈ ರೀಮಿಕ್ಸ್ ಮಾಡ್ತಾರಲ್ಲ ಹಾಡುಗಳನ್ನ, ಎಷ್ಟು ಕೆಟ್ಟದಾಗ ಮಾಡ್ತಾರೆ ನಮ್ಮ ಕೆಲವು ಹಾಡುಗಳನ್ನ. ಬಹಳ ಮಧುರವಾದ ಹಾಡುಗಳಾಗಿರ್ತವೆ, ಅವುಗಳನ್ನಷ್ಟೇ ಇಟ್ಕೊಂಡು, ಟ್ಯೂನ್ ಅಷ್ಟೇ ಇಟ್ಕೊಂಡು ಬಾಯಿಗೆ ಸಿಕ್ಕಂಗೆ ಲಿರಿಕ್ ಬರೀತಾರೆ. ದ ಡಿಸಪಾಯಿಂಟ್ ಅಸ್. ವೆಲ್, ಸಾವನ್ ಕಾ ಮಹೀನಾ, ಪವನ್ ಕರೆ ಶೋರ್, ಮಿಲನ್ ಒರಿಜಿನಲ್ ಹೆಸರು ಗೊತ್ತಾ ನಿಮಗೆ? ಇಟ್ಸ್ ಅ ತೆಲುಗು ಮೂವಿ. ಅದರಲ್ಲಿ ನಾಗೇಶ್ವರ ರಾವ್, ಸಾವಿತ್ರಿ. ಇದರಲ್ಲಿ ಮನೋಜ್ ಕುಮಾರ್ ಅಂಡ್ ನೂತನ್. ಆ ಹಾಡು ಕೇಳಿಸ್ಬೋದಲ್ವಾ? ಕೇಳಿಸ್ಬೋದು, ಖಂಡಿತವಾಗ್ಲು. ಸಾವನ್ ಕಾ ಮಹೀನಾ ಮಿಲನ್ ಚಿತ್ರದ್ದು ಈ ಹಾಡು ನಿಮ್ಗಾಗಿ. ಐ ಆಮ್ ಸಾರಿ, ನಾನು ಸುನಿಲ್ ದತ್ ಅಂತ ಹೇಳಿ ಐ ಮಿಸ್ಕೋಟೆಡ್ ಇಟ್. ಇಟ್ ವಾಸ್ ಸುನಿಲ್ ದತ್. ಸುನಿಲ್ ದತ್ ವಾಸ್ ಅ ಡಂಬ್ ಆಕ್ಟರ್. ಆಕ್ಟರ್ಸ್ ತುಂಬಾ ಡಂಬ್ ಇರ್ತಿದ್ರಮ್ಮ. ಈ ಹೀರೋಯಿನ್ಸ್ ಆ ಇಡೀ ಫಿಲ್ಮ್ಗೆ ಜೀವ ತುಂಬ್ತಾರೆ. ಆ ಕೆಲಸ ಮಾಡಿದ್ರು. ಆಮೇಲೆ ಒನ್ ಆಫ್ ದಿ ವರ್ಸಟೈಲ್ ಸಿಂಗರ್ ಆಕ್ಟರ್ ಈಸ್ ಕಿಶೋರ್ ಕುಮಾರ್. ನಾನು ತುಂಬಾ ದೊಡ್ಡ ಆರಾಧಕ ಮುಖೇಶ್ಗೆ. ಯಾರಾದ್ರೂ ಮುಖೇಶ್ ಬಹಳ ಇಷ್ಟ ಬರುತ್ತೆ ನನಗೆ. ಮನ್ನಾಡೆ, ಮುಖೇಶ್, ತರತ್ ಮೆಹಮೂದ್, ಈ ಬಟ್ ಒಂದು ಅಲೆಯಂತೆ ಬಂದು ಎಲ್ಲವನ್ನೂ ಸಾಧಿಸಿ ಇಲ್ಲಿಂದ ನಿರ್ಗಮಿಸಿದ ಮನುಷ್ಯ ಅಂದ್ರೆ ಕಿಶೋರ್ ಕುಮಾರ್. ಆ ಕಿಶೋರ್ ಕುಮಾರ್ ಮತ್ತು ನೂತನ್ ಇರುವಂತ ಸಿನಿಮಾ, ಅದ್ರ ಹಾಡು ಸಿಗ್ಬೋದಾ ನಮ್ಗೆ? ಚೋಡ್ ದೆ ಅಂಚನ್. ಅದು ಪೇನ್ ಗೆಸ್ಟ್. ಆ ಹಾಡನ್ನ ಕೇಳ್ದ ಒಂದು ಬ್ರೇಕ್ ತಗೊಂಡ್ಬಿಡೋಣ, ಮತ್ತೆ ಅದ್ರ ಬಗ್ಗೆ ಮಾತನಾಡೋಣ. ಈಗ ಪೇನ್ ಗೆಸ್ಟ್ ಸಿನಿಮಾದ ಚೋಡ್ ದೆ ಆಚಲ್ ಆ ಸಾಂಗ್ ಅನ್ನ ನೋಡ್ತಾ ಒಂದು ಪುಟ್ಟ ಬ್ರೇಕ್ ಅನ್ನ ತಗೊಳ್ಳೋಣ. ತದನಂತರ ಮತ್ತೆ ಅಳಿದವರ ನೆನಪಿನಲ್ಲಿ ಮುಂದುವರಿಯುತ್ತೆ. ಚೋಡ್ ದೆ ಆಚಲ್ ಜಮಾನಾ ಕ್ಯಾ ಕಹೇಗಾ. ನೋಡಿ, ಅದರಲ್ಲಿ ಕೊರಿಯೋಗ್ರಫಿನೇ ಇಲ್ಲ. ನೀವು ಏನಿದೆ, ಇಬ್ರು ನಿಂತ್ಕೊಂಡು ಆರಾಮಾಗಿ ಹಾಡ್ತಾ ಇದ್ದಾರೆ. ನೀವು ಅದಕ್ಕಿಂತ ಮುಂಚೆ ಕೋರ ಸೀತಾರಾಮ್ ಶಾಸ್ತ್ರಿಗಳು ಬರೆದಿರುವಂತಹ ಒಂದು ಹಾಡು, ಹಾರುತ್ತ ದೂರ ದೂರ, ಅದೇ ಹತ್ರಕ್ಕೆ ಬರಲ್ವೇ ಹೀರೋ ಹೀರೋಯಿನ್ ಇಬ್ರು ಹಿಂಗೆ ಸ್ಟಿಲ್ ಅಷ್ಟೇ. ಬಟ್ ಅದೆಷ್ಟು ಮೀನಿಂಗ್ ನ ಕಮ್ಯುನಿಕೇಟ್ ಮಾಡ್ತಾ ಇತ್ತು.
ಆಮೇಲೆ ಡಾನ್ಸ್ ಅಂದಂತ ಕೂಡ ಹೆಲೆನ್ ಬರ್ತಾ ಇದ್ಲು. ಈ ಕುಟುಂಬದ ದೊಡ್ಡ ಕಾಣಿಕೆ ಅಂತಂದ್ರೆ ನಿರಂತರವಾದ ನಟಿಯರು. ಶೋಭನಾ ಸಮಾವರ್ತಿ, ನೂತನ್, ತನುಜ, ಒಬ್ಬ ಬ್ರದರ್ ಮನೀಶ್ ಬೆಹಲ್, ಆಮೇಲೆ ತನುಜನ ಮಕ್ಕಳು ಕಜೋಲ್ ಮತ್ತು ತನೀಶ್. ರಾಣಿ ಮುಖರ್ಜಿ ಆಲ್ಸೋ ಬಿಲಾಂಗ್ಸ್ ಟು ದ ಸೇಮ್ ಸ್ಕೂಲ್. ಈ ವಂಶದ ಕುಡಿ. ಫಿಲ್ಮ್ ಫೇರ್ ಅವಾರ್ಡ್ಗೆ ಇವರು ಅವಾರ್ಡ್ಗಳು ಬಿಡಿ, ಪಾಪ ಒಳ್ಳೆ ನಟಿಯರು. ಅವ್ರು ಬರಬೇಕಾಗಿತ್ತು, ಬಂತು. ಐ ರೆಸ್ಪೆಕ್ಟ್ ನೂತನ್. ಅವಳು ಸ್ವಿಮ್ ಸೂಟ್ ಅಲ್ಲಿ ಹಾಕ್ತಿದ್ಲು ಆ ಕಾಲಕ್ಕೆ. ನಮಗೆ ಆ ಕಾಲಕ್ಕೆ ಸ್ವಿಮ್ ಸೂಟ್ ಹಾಕುವಂತ ಆಕ್ಟ್ರೆಸ್ ಅಂತ ಅನ್ಸೋದು. ಎಸ್, ಶಿ ಸೆಡ್ ಐ ವಿಲ್ ವೇರ್, ವಾಟ್ಸ್ ರಾಂಗ್ ಇನ್ ಇಟ್. ನಮ್ಮ ಜಯಂತಿ ಮಾಡಲಿಲ್ವಾ ಕನ್ನಡದಲ್ಲಿ? ಜಯಂತಿ ಆ ಥರದ ತುಂಬ ಒಳ್ಳೆಯ ಪ್ರಯೋಗಗಳನ್ನು ಮಾಡಿದ್ರು. ಸೊ ಸಾವನ್ ಕಾ ಮಹಿನಾ ಆಯಿತು, ಛೋಡ್ದೆ ಆಂಚಲ್ ಆಯಿತು. ಛೋಡಿಯೇ ನೆಕ್ಸ್ಟ್ ವಿ ಆರ್ ಟಾಕಿಂಗ್ ಅಬೌಟ್ ಸ್ಟೀವ್ ಜಾಬ್ಸ್. ಹೌದು, ಫೆಬ್ರವರಿ 24, 1955 ಹುಟ್ಟಿದ್ದು. ನನಗಿಂತ 3 ವರ್ಷ ಮುಂಚೆ ಹೊರಟ್ಬಿಟ್ರು. ಸ್ಟೀವ್ ಜಾಬ್ಸ್ ಬಹಳ ವಿಚಿತ್ರವಾದ ಜೀವನ ಆತನದು. ಆತನಿಗೆ ಹಿಂದೂಯಿಸಂ ಬಗ್ಗೆ ಬಹಳ ನಂಬಿಕೆ ಇತ್ತು, ಬುದ್ಧಿಸಂ ಬಗ್ಗೆ ನಂಬಿಕೆ ಇತ್ತು. ಬುದ್ಧನ ಅನುಯಾಯಿಯಾಗಿದ್ದೇನೆ ಅಂತ ಆತ ಆಣೆ ಮಾಡ್ತಾನೆ, ಅಂದರೆ ಸನ್ಯಾಸ ತಗೊಳ್ಳೋ ಮಟ್ಟಕ್ಕೆ ಮಾತಾಡ್ತಾನೆ. ಆತನ ಹೆಸರು ಬೇರೆ ಇದೆ. ಹುಟ್ಟಿದಾಗ ಕ್ಯಾಲಿಫೋರ್ನಿಯಾದಲ್ಲಿ ಹುಟ್ಟಿದಾಗ ಆತನ ತಂದೆ ತಾಯಿ ಜಾಬ್ಸ್ ಕುಟುಂಬಕ್ಕೆ ಇವನನ್ನು ಮಗುವನ್ನ ಕೊಡ್ತಾರೆ. ನಮ್ಮ ಕೈಯಲ್ಲಿ ಸಾಕಾಗಲ್ಲ, ವಿ ಕುಂಟ್ ಎಜುಕೇಟ್ ಹಿಮ್ ಮಚ್, ದಯವಿಟ್ಟು ನೀವು ಎಜುಕೇಟ್ ಮಾಡಿ, ನೀವು ಓದಿಸಿ ಅಂತೇಳಿ ಒಂದು ಕುಟುಂಬಕ್ಕೆ ಅವ್ರಿಗೆ ಕೊಡ್ತಾರೆ. ಅದ ನಂತರ ಸ್ಟೀವ್ ಜಾಬ್ಸ್ ಅಂತ ಸರ್ನೇಮ್ ಕೇಮ್ ಲೈಕ್ ದಟ್. ನನ್ನ ಸರ್ನೇಮ್ ಬೆಳಗೆರೆ ಅಲ್ಲ, ಐ ಆಮ್ ರವಿ ಹಾನ್ಗಲ್. ಬಟ್ ಅಮ್ಮನ ಮೇಲೆ ಪ್ರೀತಿಯಿಂದಾಗಿ ನಾನು ರವಿ ಬೆಳಗೆರೆ ಆದೆ. ಆಗ ಸ್ಟೀವ್ ಜಾಬ್ಸ್ ಓದ್ತೀನಿ ಅಂತ ಹೋಗ್ತಾರೆ, ಡ್ರಾಪ್ ಔಟ್ ಆಗ್ತಾರೆ. ಸ್ಕೂಲಿಂದ ಕಾಲೇಜಿಂದನೇ ಹೊರಡೋಗ್ತಾರೆ. ಬಂದು ಬೇರೆ ಬೇರೆ ಅಚೀವ್ಮೆಂಟ್ಸ್ ಮಾಡ್ತಾರೆ. ಅವ್ರಿಗೆ 2 ಪತ್ನಿಯರು. ಒಬ್ಬಾಕೆ ಹೆಸರು ಲೋವೆನ್ ಪಾವೆಲ್ ಅಂತ, 2011ರಲ್ಲಿ ತೀರ್ಕೊಂಡ್ರು ಅವರು. ಆನಂತರ ಲೀಸಾ ಬ್ರನನ್ ಜೋಲ್ಸ್ ಅಂತ ಹೆಣ್ಮಗಳು. ಬಂದು ಏನೇನೇನೇನೋ ಪ್ರಯತ್ನಗಳನ್ನು ಮಾಡ್ತಾರೆ, ವಿಭಿನ್ನವಾದ ಪ್ರಯತ್ನಗಳನ್ನು ಮಾಡ್ತಾರೆ. ಅಂದ್ರೆ ಅವ್ರ ತಂದೆ ಅಂದ್ರೆ ಕೊಡ್ಬೇಕಾದ್ರೆ ಹೇಳಿರ್ತಾರಂತೆ, ನಮ್ಮಿಂದ ಸಾಕ್ಲಿಕ್ಕಾಗಲ್ಲ, ಓದಿಸಿ ಇವನ್ಗೆ ಒಳ್ಳೆ ವಿದ್ಯಾರ್ಥಿ ಅಂತ. ಆದ್ರೆ ಜಾಬ್ ತಂದೆ ಹೆಸರು ಅಬ್ದುಲ್ಲಾ ಅಂತ, ಬಯೋಲಾಜಿಕಲ್ ಫಾದರ್. ಅಂದ್ರೆ ಯಾರಿಗೆ ಹುಟ್ಟಿದ್ದು ಅಂತ ನಾವು ಅಂತೀವಿ. ಬಯೋಲಾಜಿಕಲ್ ಫಾದರ್ ವಾಸ್ ಅಬ್ದುಲ್ಲಾ. ಹಿ ಗಿವ್ಸ್ ದ ಚೈಲ್ಡ್ ಟು ದಿ ಜಾಬ್ಸ್ ಫ್ಯಾಮಿಲಿ. ಅವರು ಓದ್ಸೋಕೆ ನೋಡ್ತಾರೆ, ಅಲ್ಲೂ ಕೂಡ ಗ್ರಾಜ್ಯುಯೇಟ್ ಆಗಲಿಲ್ಲ, ಅವರು ಡ್ರಾಪ್ ಔಟ್ ಆಗ್ತಾರೆ. ಎಲೆಕ್ಟ್ರಾನಿಕ್ಸ್ನ ಅರೆದು ಕೊಡದಂಥವ್ರು ಸ್ಟೀವ್ ಜಾಬ್ಸ್. ದುರ್ದಶೆ, ನಮ್ಮ ನಸೀಬ ಸರಿ ಇಲ್ಲ, ವಿ ಲಾಸ್ಟ್ ಹಿಮ್ ರೀಸೆಂಟ್ಲಿ. ಇಲ್ಲದಿದ್ರೆ ಸ್ಟೀವ್ ಜಾಬ್ಸ್ ಒಂದು ಮಾತು ಹೇಳೋರು, ಬಿಲ್ ಗೇಟ್ಸ್ ಮತ್ತು ಸ್ಟೀವ್ ಜಾಬ್ಸ್ ಇಬ್ಬರು ಮಾತ್ರ ಒಂದು ಮಾತು ಹೇಳ್ತಾರೆ, ನಿಮಗೆ ಏನು ಬೇಕು ಕೇಳಿ, ಗಿವ್ ಮಿ ಅನ್ ಐಡಿಯಾ, ಐ ವಿಲ್ ಗೆಟ್ ಯು ಇಂಟು ರಿಯಾಲಿಟಿ. ನಿಮಗೆ ಗೊತ್ತಿರೋ ಐಫೋನ್ ಇಟ್ಕೊಂಡ್ರವ್ರಿಗೆ ಗೊತ್ತಿರುತ್ತೆ, ನಾನು ಆ್ಯಪಲ್ ಮ್ಯಾನ್, ನಂದು ಪೂರ್ತಿ ಆ್ಯಪಲ್ಲೇ. ರೈಟ್ ಫ್ರಮ್ ಮೈ ಮ್ಯಾಕ್ ಟು ಮೈ ಮೊಬೈಲ್, ಇಟ್ಸ್ ಎವ್ರಿಥಿಂಗ್ ಆ್ಯಪಲ್. ಯಾಕೆ ವೈ ಪರ್ಟಿಕ್ಯುಲರ್ಲಿ ಆ್ಯಪಲ್ ಅಂತಂದರೆ ಅದರಲ್ಲಿ ಇರುವಷ್ಟು ಸಾಧ್ಯತೆಗಳು, ನೀವು ಹುಡುಕಬಹುದಾದಂತಹ ಸಾಧ್ಯತೆಗಳು ಬೇರೆ ಆ್ಯಪ್ಸಲ್ಲಿ ಸಿಗಲ್ಲ, ಬೇರೆ ಮೊಬೈಲ್ಸಲ್ಲಿ ಸಿಗಲ್ಲ. ಒಂದು ಗೊರಕೆ ಹೊಡೆಯೋಕ್ಕೆ ಒಂದು ಆ್ಯಪ್ ಮಾಡಿದ್ದಾರೆ ಅಂತೀರ, ಅದನ್ನು ಆನ್ ಮಾಡ್ಬಿಟ್ಟು ಮಲ್ಕೊಂಡ್ರೆ ನಿಮ್ಮ ಗೊರಕೆ ಗೊರ್ರ ಜಾಸ್ತಿ ಹೋದಾಗ ತಕ್ಷಣ ಅನಿಸುತ್ತೆ ಅದು ನಿಮ್ಮಿಂದ ಜೋರ ಗೊರಕೆ ಆಗುತ್ತೆ. ಸೊ ದಟ್ ಅಂದರೆ ಎಜುಕೇಷನು March 17th ಪರೀಕ್ಷೆ ಅಂತ ನೀವು ಕೊಟ್ಬಿಟ್ಟು ಸಿಲೆಬಸ್ ಫೀಡ್ ಮಾಡಿದ್ರೆ ಈ ಪಾಠ ನೀನು ಓದಿದ್ಯಾ ಓದಿಲ್ವಾ, ಈ ತರಹ ವಿಚಿತ್ರವಾದ ವಿನೂತನವಾದ ಈ ನೋಡಿ, ಈಗ ರೀಸೆಂಟ್ ಇಸ್ 5S ಅಂತ ಕಾಣಿಸುತ್ತೆ. 5S ಸೋನಿ, ಐ ಮೀನ್ ಆಪಲ್ 5S. ಈಗಾಗಲೇ S8 ರೆಡಿ ಆಗಿದ್ದಾರೆ. ಅಂದರೆ ಎಷ್ಟು ವೇಗವಾಗಿ ಆ ಇಂಡಸ್ಟ್ರಿನ ಮುಂದುಗಿಸ್ಕೊಂಡೋದ್ರು. ಈ ಸಫರ್ಡ್ ವಿತ್ ಸಡನ್ ಕೆಲವು ವಿಚಿತ್ರಗಳಿರ್ತವೆ. ತುಂಬ ಒಳ್ಳೆ ಮನುಷ್ಯ, ತುಂಬ ಇನ್ನೋವೇಟಿವ್, ಆದರೆ ಜಗಳ ಗಂಟ ಈ ಥರ. ಆದರೂ ಆ ಜಗಳಗಳ ಮಧ್ಯೆನೇ ಒಂದು ಹೊಸ ಕಂಪನಿಯನ್ನು ಹುಟ್ಟುಹಾಕಿ ಐಮ್ಯಾಕ್, ಐಟ್ಯೂನ್ಸ್, ಐಪಾಡ್, ಐಫೋನ್, ಐಪ್ಯಾಡ್, ಥಿನ್ ಏರ್ ಇವೆಲ್ಲವೂ ಕೂಡ ಅವ್ರ ಕೊಡುಗೆ. ಎಸ್ ಆ ಮಹಾತ್ಮನಿಗೆ ವಂದಿಸೋಣ, ನೆನಪು ಮಾಡ್ಕೊಳ್ಳೋಣ. ಇದೇ ಸಂದರ್ಭದಲ್ಲಿ ಗೋಖಲೆ ಅವ್ರನ್ನ ನಾವು ಮಾಡ್ಕೋಬೇಕು. ಅವರಿಗೂ ಫೆಬ್ರವರಿಗೂ ಸಂಬಂಧ. ನಾನು ಪಾಕಿಸ್ತಾನದಲ್ಲಿ ಲಾಹೋರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ನನಗೆ ಒಂದು ಭಾವನೆ ಬಂದಿದೆ, ಅಂದರೆ ಲಾಲಾ ಲಜಪತ್ ರಾಯ್ ಅವರನ್ನು ಬ್ರಿಟಿಷರು ಬಡ್ದು ಕೊಂದರು. ಇಟ್ ವಾಸ್ ಸೇಮ್ ಸ್ಟ್ರೀಟ್ ಐ ವಾಕ್ಡ್.
ಪಾಕಿಸ್ತಾನದಲ್ಲಿದೆ, ನಾವು ಹೋಗೋಕ್ಕಾಗಲ್ಲ. ನಾನು 4 ಸಲ ಹೋಗಿ ಬಂದಿನಿ. ಇನ್ನೊಂದು ಸಲ ಹೋದರೆ ಬಹುಶಃ ನನಗೆ ಸಿಟಿಸನ್ ಆಫ್ ಪಾಕಿಸ್ತಾನ ಅಂತ ಕೊಟ್ಬಿಡ್ತಾರೆ ಅವರು. ಅಂದರೆ ಆ ತಲೆಮಾರಿನ ಗೋಖಲೆ ಸಾಹೇಬರನ್ನ ನಾವು ನೆನೆಸ್ಕೋಬೇಕಾಗುತ್ತೆ, ಅವರಿಗೆ ಗೌರವ ಸಲ್ಲಿಸಬೇಕಾಗುತ್ತೆ. ಜೊತೆಗೆ ವೀರ್ ಸಾವರ್ಕರ್ ಅವ್ರ ಬಗ್ಗೆ ನೀವು ಆ ಪುಸ್ತಕವನ್ನು ಓದಬೇಕು. ನನಗೆ ಓದುಗರು ಒಬ್ರು ಕೊಟ್ಟು, ನಿಮಗೆ ತಾಕತ್ತಿದ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅಂತ ಕೊಟ್ಟರು. ಸಚ್ ಎ ಬ್ಯೂಟಿಫುಲ್ ಬುಕ್, ಕಾಲಾಪಾನಿ ಅಂತ ಹೇಳಿ. ಕಾಲಾಪಾನಿ ಅಂದರೆ ಒಂದು ಸಚೆ, ಅದು ಅಂದರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ನಲ್ಲಿ ಇಟ್ಬಿಟ್ಟಿರ್ತಾರೆ. ಅವರು ಪೆನ್ಸಿಲ್ ಕೊಡಲ್ಲ, ಪೆನ್ ಕೊಡಲ್ಲ, ಅಲ್ಲಿ ಏನೂ ಇಲ್ಲ. ಯು ಶುಡ್ ಲೀವ್ ಲೈಕ್ ಅನ್ ಅನಿಮಲ್. ಬಾಳೆ ಚೂರಲ್ಲಿ ಗಾಜರ ಗೋಡೆ ಮೇಲೆ ಗೆರಿತಾರೆ. ಅಂಥ ದೊಡ್ಡ ಮನುಷ್ಯನನ್ನ ನಾವು ಇವತ್ತು ಮಾಡಿ ತಪ್ಪಾಗುತ್ತೆ. ಅವರಿಬ್ಬರಿಗೂ ಕೂಡ ನಮ್ಮ ಗೌರವವನ್ನು ಜನಶ್ರೀಯ ಪರವಾಗಿ ಸಲ್ಲಿಸಬೇಕಾಗಿದೆ. ನೆಕ್ಸ್ಟ್ ಡೇನೆ ಅಂದ್ರೆ ಫೆಬ್ರವರಿ 27ಕ್ಕೆ ಚಂದ್ರಶೇಖರ್ ಆಜಾದ್ ಚಂದ್ರಶೇಖರ್, ಮೈ ಗಾಡ್, ಅವ್ರಿಗೆ ಎಲ್ಲಿಂದ ಬಂತು ಆ ಧೈರ್ಯ? ಎಲ್ಲಿಂದ? ನೋಡಿ, ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಯಾರು ಅಂತ ಕೇಳಿದ ಕೂಡ ಎಲ್ಲರೂ ಮಹಾತ್ಮ ಗಾಂಧಿ. ಹೌದು. ನೋ, ಮಹಾತ್ಮ ಗಾಂಧಿ ಒಂದು ಇನ್ಸ್ಟ್ರೂಮೆಂಟಲ್, ಆದರೆ ಅದಕ್ಕೆ ತುಂಬ ಜನ ಕೆಲಸ ಮಾಡ್ತಾರೆ ಬೇರೆ ಬೇರೆ ದಾರಿಗಳಲ್ಲಿ. ಒಬ್ರದ್ದು ಉಗ್ರವಾದ, ಒಬ್ರದ್ದು ಅತ್ಯುಗ್ರವಾದ, ಲೈಕ್ ಸುಭಾಷ್ ಚಂದ್ರ ಬೋಸ್, ಈ ಬಿಲ್ಟ್ ಅನ್ ಆರ್ಮಿ, ಸೆಡ್ ಐ ವಿಲ್ ಫೈಟ್. ಆ ಜನರಲ್ಲಿ, ಅಂದರೆ ಆ ತಲೆಮಾರಿನಲ್ಲಿ ಬಂದಂತಹ ಮಹಾಶ್ರೇಷ್ಠರು ಗೋಖಲೆ ಅವರು, ವೀರ್ ಸಾವರ್ಕರ್ ಅವರು. ಸಾವರ್ಕರ್ ಅವ್ರನ್ನ ಬಾಪೂಜಿ ಮರ್ಡರ್ ಆಯ್ತಲ್ಲ, ಅಂದರೆ ಮಹಾತ್ಮ ಗಾಂಧಿ ಅವ್ರನ್ನ ನಾಥರಾಮ್ ಗೋಡ್ಸೆ ಹೊಡೆದಾಗ ಇವ್ರನ್ನೂ ಅರೆಸ್ಟ್ ಮಾಡ್ತಾರೆ, ವೀರ್ ಸಾವರ್ಕರ್ನ. ಯಾಕೆ ಅಂತಂದರೆ, ನೀನೇ ಮಾಡಿಸಿದ್ಯಾ ಕೊಲೆನ. ಕೊಲೆ ಮಾಡೋಕ್ಕೆ ಹೋಗಿ ಮುಂಚೆ ವೀರ್ ಸಾವರ್ಕರ್ ಅವರ ಕಾಲಿಗೆ ನಮಸ್ಕಾರ ಮಾಡಿ ನಾಥರಾಮ್ ಗೋಡ್ಸೆ ಹೋದ ಅನ್ನೋದು ಒಂದು ಗುಮಾನಿ. ಹೀಗಾಗಿ ಅವ್ರ ಮೇಲೆ ಟ್ರಯಲ್ ನಡೆಯುತ್ತೆ. ಅವರು ತಪ್ಪಿತಸ್ಥರಲ್ಲ ಅಂತ ಹೇಳಿ ಆಮೇಲೆ ರಿಲೀಸ್ ಮಾಡ್ತಾರೆ. ಸುಮಾರು 40-50 ವರ್ಷ ಜೈಲಲ್ಲೇ ಕಳೆದಂಥವ್ರು ಅವರು. ಹ್ಯಾಟ್ಸ್ ಆಫ್ ಟು ಗ್ರೇಟ್ ಪೀಪಲ್ ಲೈಕ್ ಸಾವರ್ಕರ್ ಅಂಡ್ ಗೋಖಲೆ. ಹಾಗೇನೆ ಕೊನೆಯದಾಗಿ ಅಂದ್ರೆ ಫೆಬ್ರವರಿ 28 ಮೊನ್ನೆ ಅಷ್ಟೇ, ಇಟ್ ವಾಸ್ ಅ ವೆರಿ 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 ಬಿಟರ್ ಡೇ ಇನ್ ಮೈ ಲೈಫ್. ಐ ಲಾಸ್ಟ್ ಎ ಫ್ರೆಂಡ್, ಸಿಂಹ, CR ಸಿಂಹ. ನಿನ್ನೇನು ತುಂಬ ಮಾತಾಡಿದೀವಿ ಅವ್ರ ಬಗ್ಗೆ. ಅವರ ಕೊಡುಗೆ ಮತ್ತು ಕಾಣಿಕೆ ಕರ್ನಾಟಕಕ್ಕೆ, ನಮ್ಮ ಉದ್ಯಮಕ್ಕೆ ಏನಿದೆ ಅದನ್ನು ನಾವು ಪ್ರಾತಸ್ಮರಣೀಯ ಇರುವಂತ ನೆನೆಸಬೇಕು. ಅವ್ರಿಗೆ ಸಾಕಷ್ಟು ಅವಾರ್ಡ್ಗಳು ಕೂಡ ಬಂತು. ಅದನ್ನ ನೆನಪಿಸ್ತಾ ನಾನು ಅದನ್ನು ಕಾರ್ಯಕ್ರಮವನ್ನು ಮುಗಿಸ್ತೀನಿ. 2003ರಲ್ಲಿ ಅವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ. ಹಾಗೆಯೇ ಕರ್ನಾಟಕ ರಾಜ್ಯ ಅಕಾಡೆಮಿ ಜೊತೆಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಅಷ್ಟೇ ಅಲ್ಲ, ಆರ್ಯಭಟ ಪ್ರಶಸ್ತಿ ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ CR ಸಿಂಹ ಅವರು ಪಾತ್ರರಾಗಿರ್ತಾರೆ. ಇವ್ರಿಗೆ, ಇವರ ಆತ್ಮಕ್ಕೆ ಚಿರಶಾಂತಿ ಸಿಗ್ಲಿ ಅಂತ ಹೇಳ್ತಾ ಇವತ್ತಿನ ಅಳಿದವರ ನೆನಪಿನಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.